This conference will now be recorded. Okay, dear friends, once again, good morning to all. So, previous class we have discussed about aptitude test and rating scale. So, ಅಭಿಕ್ಷಮತೆಯ ಪರೀಕ್ಷೆ ಮತ್ತು ದರ್ಜಾ ಮಾಪನ ಅಥವಾ ಸಹಜ ಸಾಮರ್ಥ್ಯ ಅಂತ ಕೂಡ ನಾವು ಕರಿತಾ ಇದೀವಿ. ಅದಕ್ಕೆ ಅಭಿಕ್ಷಮತೆ ಪರೀಕ್ಷೆಗೆ ಸಹಜ ಸಾಮರ್ಥ್ಯದ ಪರೀಕ್ಷೆ ಅಂತೇಳಿ ಕರಿತಾ ಇದ್ವಿ. ಸೊ, ಕಳೆದ ಅವಧಿಯಲ್ಲಿ ಏನ್ ಮಾಡಿದ್ವಿ ನಾವು ಹಾಗಾದ್ರೆ ಅವುಗಳ ಅರ್ಥ, ಸೊ ಅವುಗಳ ಉಪಯೋಗಗಳು, ಅವುಗಳ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನ ಕುರಿತು ಏನ್ ಮಾಡಿದೀವಿ ಡೀಪ್ ಆಗಿ ಡಿಸ್ಕಷನ್ ಅನ್ನು ಮಾಡ್ಕೊಂಡಿದೀವಿ. Yes, let us now we will discuss about under one tool, educational evaluation tool, ಶೈಕ್ಷಣಿಕ ಮೌಲ್ಯಮಾಪನದ ಒಂದು ಸಾಧನ ಅಂತ ಕೂಡ ನಾವು ಇದು ಕರೀತಾ ಇದ್ದೀವಿ. So as well as this tool has considered psychological oriented or psychological context. ಸೊ ಅಂದ್ರೆ ಒಂದು ಮನೋವೈಜ್ಞಾನಿಕ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಪಾಪ್ಯುಲಾರಿಟಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಸೊ ಅದನ್ನ ಕುರಿತು ನಾವೇನ್ ಮಾಡ್ತಾ ಹೋಗೋಣ ಇವತ್ತಿನ ಅವಧಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಯಾವ್ಯಾವ ಅಂತಂದ್ರೆ ಆಲ್ಮೋಸ್ಟ್ ಆಲ್ 2 ಟೂಲ್ಸ್ ಇದಾವೆ ಇವತ್ತೆ. ಸೊ ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ 2 ಟೂಲ್ಸ್. ಸೊ 2 ಸಾಧನಗಳು. ಸೊ ಒನ್ ಈಸ್ ಚೆಕ್ ಲಿಸ್ಟ್, ಅಂಡರ್ ಒನ್ ಈಸ್ ವರ್ಡ್ ಅಸೋಸಿಯೇಷನ್ ಟೆಸ್ಟ್. ಚೆಕ್ ಲಿಸ್ಟ್ ತಮಗೆಲ್ಲ ಗೊತ್ತಿರಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ವೆರಿ ವೆಲ್ ಪಾಪ್ಯುಲರ್ ಇನ್ ಅಸೆಸ್ಮೆಂಟ್ ಆಫ್ ಚಿಲ್ಡ್ರನ್ ಅಥವಾ ಅಸೆಸ್ಮೆಂಟ್ ಆಫ್ ಸೊ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್. ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಒಂದು ಏನಪ್ಪಾ ಅಂತಂದ್ರೆ ಸೊ ಜನಪ್ರಿಯತೆಯನ್ನ ಗಳಿಸಿಕೊಂಡಿರ್ತಕ್ಕಂಥದ್ದು ಸೊ ಯಾವುದು ಅಂದ್ರೆ ಚೆಕ್ ಲಿಸ್ಟ್ ಅಂತ ಕರಿತಾ ಇದೀವಿ. ಇನ್ ಕನ್ನಡ ಚೆಕ್ ಲಿಸ್ಟ್ ಏನಂತ ಕರಿತಾ ಇದೀವಿ? ತಾಳೆ ಪಟ್ಟಿ ಅಥವಾ ಪರಿಶೀಲನಾ ಪಟ್ಟಿ ಅಂತ ಕೂಡ ಕರಿತಾ ಇದೀವಿ ಚೆಕ್ ಲಿಸ್ಟ್. ಸೊ ಚೆಕ್ ಲಿಸ್ಟ್ ಅಂತಾನೆ ಹೆಚ್ಚು ಪಾಪ್ಯುಲರ್ ಆಗಿರ್ತಕ್ಕಂಥದ್ದು. Let us now we will discuss one by one meaning and merits and demerits of checklist. So first we will try to discuss about what are the meaning of checklist. ನೋಡಿ ಇಲ್ಲೇ ತಾಳೆ ಪಟ್ಟಿ ಅಥವಾ ಪರಿಶೀಲನಾ ಪಟ್ಟಿಯ ಅರ್ಥ. ಸೊ ಅದನ್ನ ಕುರಿತು ನಾವು ಮೊದಲು ಏನ್ ಮಾಡೋಣ, ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡೋಣ. A checklist is a simple instrument consisting prepared list of accepted items of performance. Yes, this sentence has clearly elaborated. So ಏನು ಸೊ ಏನ್ accepted ಮಾಡ್ಬೇಕಂತ ಮಾಡಿದ್ದೀರಿ ನೀವು ವಿದ್ಯಾರ್ಥಿಗಳಿಂದ. What you have accepted to students. So that acceptations put in your items of the tool. ನೋಡಿ ಯಾವುದೇ ಒಂದು ಮೌಲ್ಯಮಾಪನದ ಸಾಧನ ಆಗಿರಬಹುದು. ಸೊ ಏನು ಟೆಸ್ಟ್ ಮಾಡ್ತಾ ಇದೆ ವಿದ್ಯಾರ್ಥಿಗಳದು. ಸೊ ವಿದ್ಯಾರ್ಥಿಗಳದ ಸ್ಟ್ರೆಂತ್ ಏನದ, ವೀಕ್ನೆಸಸ್ ಏನದ, ಪರ್ಫಾರ್ಮೆನ್ಸ್ ಏನದ, ಸೊ ನಾಲೆಜ್ ಏನದ, ಸೊ ಕಾಗ್ನಿಟಿವ್ ಅಬಿಲಿಟಿ ಏನದ, ಸೊ ಸ್ಟೂಡೆಂಟ್ಸ್ ಅಟ್ರಿಬ್ಯೂಟ್ಸ್ ಗಳು ಏನೇನಿದಾವೆ ಅದನ್ನ ಎಲ್ಲವೂ ಅಸೆಸ್ ಮಾಡ್ಲಿಕ್ಕೆ ಪಾಪ್ಯುಲರ್ ಆಗಿರ್ತಕ್ಕಂಥ ಒಂದು ಸಾಧನಗಳು ಅಂತ ಕರಿತಾ ಇದ್ದೀವಿ. ಸೊ ದಿಸ್ ಟೂಲ್ ಹ್ಯಾಸ್ ಕನ್ಸಿಡರ್ಡ್ ಆಸ್ ಎ ವೆರಿ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಇದು. ಅದಕ್ಕೆ ಬಹಳ ಹೆಚ್ಚು ಪಾಪ್ಯುಲಾರಿಟಿಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಮೌಲ್ಯಮಾಪನದ ಸಾಧನ. ಸೊ ವೆನ್ ಯು ಹ್ಯಾವ್ ಪ್ರಿಪೇರ್ಡ್ ಎ ಚೆಕ್ಲಿಸ್ಟ್ ಟೂಲ್, it is very simple. So when you have implement checklist tool in the classroom, it is very easy. ಬಹಳ ಸರಳವಾಗಿರ್ತಕ್ಕಂಥದ್ದು. ಸೊ ನೋಡಿ ನೀವು ಏನೋ ಒಂದು ಐಟಮ್ ಇರುತ್ತೆ, ಐಟಮ್ ಇದಕ್ಕೆ ಏನಿರುತ್ತೆ, ಓನ್ಲಿ ಎಸ್ ಆರ್ ನೋ ಟೈಪ್. ಇಟ್ ಈಸ್ ರೈಟ್ ಅಂಡ್ ರಾಂಗ್, ಟಿಕ್ ದ ಮಾರ್ಕ್. ಜಸ್ಟ್ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು. ಸೊ ಬಹಳ ಏನು ಆಕ್ಸೆಪ್ಟೆಡ್ ಮಾಡಿರ್ತಕ್ಕಂಥ ಐಟಮ್ ಆಗಿರ್ಬೋದು, ಆರ್ ಪರ್ಫಾರ್ಮೆನ್ಸ್ ಆರ್ ಅಟ್ರಿಬ್ಯೂಟ್ಸ್. So it is very simple instrument of the evaluation tool, which are checked by an evaluator for the presence or absence. Though this tool has checked the learner's performance or learner's strength in the presence of the evaluator or in the absence of the evaluator. ಯಾಕೆ ನೋಡಿ ನೀವು ಯಾಕೆ ಇದಕ್ಕೆ ಬಹಳಷ್ಟು ಪ್ರೆಸೆಂಟ್ ಆಗಿ ಇರಬೇಕು ಇವ್ಯಾಲ್ಯುವೇಟರ್, ಅಬ್ಸೆನ್ಸ್ ಆಗಿ ಇರಬೇಕು ಹಂಗೇನಿಲ್ಲ ಇದು. ಯಾಕಂದ್ರೆ ಬಹಳ ಈಸಿ ಆಗಿರ್ತಕ್ಕಂಥದ್ದು. ಸೊ ಇವ್ಯಾಲ್ಯುವೇಟರ್ ಏನ್ ಮಾಡ್ತಾನೆ, ಗಿವ್ ಟು ಸ್ಟೂಡೆಂಟ್ಸ್. ನೀವು ವಿದ್ಯಾರ್ಥಿಗಳಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅವನಲ್ಲಿ ಇರಬೇಕು, ಇರ್ಲಿಕ್ಕಂದ್ರೂ ನಡೀತಾ ಹೋಗುತ್ತೆ. ಅವನ ಅನುಪಸ್ಥಿತಿಯಲ್ಲಿ ಕೂಡ ಇದನ್ನ ಮೌಲ್ಯಮಾಪನವನ್ನ ಮಾಡ್ಬೋದು ನಾವು. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಹೇಳಿಕೆಗಳನ್ನು ಒಳಗೊಂಡ ಒಂದು ಚೆಕ್ ಲಿಸ್ಟ್ ತಾಳೆ ಪಟ್ಟಿಯನ್ನು ವಿದ್ಯಾರ್ಥಿಗಳಿಗೆ ಕೊಟ್ರೆ ಅವನೇ
ಸೆಲ್ಫ್ ಏನ್ ಮಾಡ್ತಾ ಹೋಗ್ತಾನೆ, ಸೊ ಸೆಲ್ಫ್ ಅಂಡರ್ಟೇಕಿಂಗ್ ಆಫ್ ದಿ ಎಕ್ಸಾಮಿನೇಷನ್ಸ್, ಅವನೇ ತಗೋತಾ ಹೋಗ್ತಾನೆ ಎಕ್ಸಾಮ್, ಅವನೇ ಮಾಡ್ತಾ ಹೋಗ್ತಾನೆ. ಸೊ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಆಲ್ ಐಟಮ್ಸ್, ನೋಡಿ ನೀವು ಏನು ರೈಟ್ ರಾಂಗ್ ಎಸ್ ಆರ್ ನೋ ಎಷ್ಟು ಐಟಮ್ಸ್, ಐ ಥಿಂಕ್ ಮೇ ಬಿ ಹ್ಯಾವಿಂಗ್ ಎ 25, ಹ್ಯಾವಿಂಗ್ ಎ 100, ಹ್ಯಾವಿಂಗ್ ಎ 80, ಸೊ ಅದು ಎಷ್ಟರೇ ಇರಲಿ, ಸೊ ಅವ್ನು ಏನ್ ಮಾಡ್ತಾ ಹೋಗ್ತಾನೆ, ಹಾಗಾದ್ರೆ ಇಮಿಡಿಯೇಟ್ ಆಗಿ ಏನು ರೈಟ್ ಮಾರ್ಕನ್ನ ಅಥವಾ ರಾಂಗ್ ಮಾರ್ಕನ್ನ ಅಥವಾ ಎಸ್ ಅಂತ ಎಸ್ ನೋ ಅಂತ ಹೇಳ್ತಾ ಹೋಗ್ತಾನೆ, ಟಿಕ್ ಮಾಡ್ತಾ ಹೋಗ್ತಾನೆ. ಸೊ ಆ ದೃಷ್ಟಿಕೋನದಲ್ಲಿ ಇದು ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಮೌಲ್ಯಮಾಪನದ ಸಾಧನ ಅಂತ ಕರಿತಾ ಹೋಗ್ತೀವಿ. This checklist is a selected list of words, phrases, sentences, and paragraphs following which an observer records a check mark to denote a presence or absence of whatever is being observed. Checklist is having a words, paras, sentences. ನೋಡಿ ನೀವು ಒಂದು ಪ್ಯಾರಾ ಇರುತ್ತೆ, ಒಂದು ವರ್ಡ್ ಇರುತ್ತೆ, ಒಂದು ಪದ ಇರುತ್ತೆ ಅಲ್ಲೇ, ಸೊ ಪ್ಯಾರಾಗ್ರಾಫ್ ಇರ್ತವೆ. ಸೊ ಅದನ್ನ ಅಬ್ಸರ್ವ್ ಮಾಡಿ ರೆಕಾರ್ಡ್ ಮಾಡ್ತಕ್ಕಂಥದ್ದು, ಚೆಕ್ ಮಾರ್ಕ್ ಅನ್ನ ಡಿನೋಟ್ ಮಾಡ್ತಕ್ಕಂಥದ್ದು ಇನ್ ದ ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್ ಆಫ್ ವಾಟ್ ಎವರ್ ಇಸ್ ಬೀಯಿಂಗ್ ಅಬ್ಸರ್ವ್. ಅದು ಪ್ರೆಸೆನ್ಸ್ ಇರಲಿ ಅಬ್ಸೆಂಟ್ ಇರಲಿ, ವೀಕ್ಷಕನು ಚೆಕ್ ಮಾರ್ಕ್ ಅನ್ನ ದಾಖಲಿತ ಮಾಡ್ತಾ ಹೋಗ್ತಾನೆ. ಸೊ ಆಯ್ದ ಪದಗಳಿರ್ತಾವೆ, ನುಡಿಗಟ್ಟುಗಳಿರ್ತವೆ, ವಾಕ್ಯ ಇರುತ್ತೆ, ಪ್ಯಾರಾಗಳ ಪಟ್ಟಿ ಆಗಿರ್ತದೆ. ಸೊ ಅದ್ರ ನಂತರ ವೀಕ್ಷಕನು ಏನ್ ಮಾಡ್ತಾ ಹೋಗ್ತಾನೆ, ಚೆಕ್ ಮಾರ್ಕ್ ಅನ್ನ ಹಾಕ್ತಾ ಹೋಗ್ತಾನೆ. ಸೊ ಚೆಕ್ ಮಾರ್ಕ್ ಅಂದ್ರೆ ಆಲ್ರೆಡಿ ತಮಗೆ ಗೊತ್ತು, ರೈಟ್ ಮಾರ್ಕ್ ಅನ್ನ ಹಾಕೋದಾಗಿರ್ಬೋದು, ರಾಂಗ್ ಮಾರ್ಕ್ ಗಳನ್ನ ಹಾಕೋದಾಗಿರ್ಬೋದು, ಅಥವಾ ಎಸ್ ಅಂತ ಹೇಳ್ಬೋದು, ನೋ ಅಂತ ಹೇಳ್ಬೋದು, ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ಸ್. ಸೊ ಆ ತೆರನಾಗಿರ್ತಕ್ಕಂಥದ್ದು ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ, ಸೊ ದಿಸ್ ಟೂಲ್ ಅಬ್ಸರ್ವ್ ದಿ ರೆಕಾರ್ಡ್ಸ್. ಸೊ ನೋಡಿ ನೀವು ಈ ಒಂದು ಸಾಧನ ಏನ್ ಮಾಡ್ತಾ ಇದೆ, ಒಂದು ರೆಕಾರ್ಡ್ ದಾಖಲೆಗಳನ್ನ ಅವಲೋಕನವನ್ನ ಮಾಡ್ತಕ್ಕಂಥದ್ದು. ಸೊ ಅಬ್ಸರ್ವೇಷನ್ ಮಾಡ್ತಕ್ಕಂಥದ್ದು ಯಾರು, ಸೊ ಏನ್ ಟಿಕ್ ಮಾರ್ಕ್ ಹಾಕಿದ್ದಾರೆ, ಇವ್ಯಾಲ್ಯುಯೇಟರ್ ಅಸೈನಿಂಗ್ ದ ಮಾರ್ಕ್ಸ್. ನೋಡು ಈ ಐಟಮ್ ಗಳಿಗೆ ಮಾರ್ಕ್ಸ್ ಗಳನ್ನ ಕೊಡ್ತಾ ಹೋಗುದು. ಎಸ್ ಅಂದಿದ್ರೆ 1 ಮಾರ್ಕ್ಸ್, ನೋ ಅಂದಿದ್ರೆ ಇಂಟು ಮಾರ್ಕ್ 0 ಮಾರ್ಕ್ಸ್, ಇಸ್ ಇಟ್ ರೈಟ್? ಸೊ ಹೀಗೆ ಸೊ ಏನ್ ಮಾಡ್ತಾ ಹೋಗ್ತಾನೆ, ಸೊ ಅಸೆಸ್ ಮಾಡ್ತಾ ಹೋಗ್ತಾನೆ ಆ ಹೇಳಿಕೆಗಳನ್ನ. ಎಸ್ ಅಡ್ವಾಂಟೇಜಸ್ ಆಫ್ ಚೆಕ್ ಲಿಸ್ಟ್. ಹಾಗಾದ್ರೆ ಚೆಕ್ ಲಿಸ್ಟ್ ತಾಳೆ ಪಟ್ಟಿ ಅಥವಾ ಪರಿಶೀಲನಾ ಪಟ್ಟಿಯ ಒಂದು ಗುಣಗಳು, ಅನುಕೂಲಗಳು ಏನೇನಿದಾವೆ ಹೀಗೆ ಮೌಲ್ಯಮಾಪನ ಮಾಡುವುದರಿಂದ. ಸೊ ನೀವು ಇದನ್ನ ಈಸಿಯಾಗಿ ನಾವೇನ್ ಮಾಡ್ಬೋದು, ಎಲ್ಲಾ ವಿಷಯಗಳಿಗೆ ಹೊಂದಾಣಿಕೆಯನ್ನ ಮಾಡ್ಕೋಬಹುದು. ನೋಡಿ ಫಾರ್ ಎಕ್ಸಾಂಪಲ್ ಆಲ್ಮೋಸ್ಟ್ ಆಲ್ ಯಾವ ವಿಷಯದಲ್ಲಿ ಹೆಚ್ಚು ಪಾಪ್ಯುಲಾರಿಟಿ ಪಡೆಯುವ, ಆಲ್ ಲ್ಯಾಂಗ್ವೇಜಸ್ ನಲ್ಲಿ ಆಗಿರ್ಬೋದು, ಇಸ್ ಇಟ್ ರೈಟ್? ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ನಲ್ಲಿ, ಸೈನ್ಸ್ ಸಬ್ಜೆಕ್ಟ್ ನಲ್ಲಿ, ಇಸ್ ಇಟ್ ರೈಟ್? ಸೊ ಇದನ್ನ ಬಹಳ ನಾವು ಅಪ್ಲೈ ಮಾಡ್ಕೋತಾ ಹೋಗ್ತೀವಿ. ಎಸ್ ಎ ಚೆಕ್ ಲಿಸ್ಟ್ ಅಲೋಸ್ ಇಂಟರ್ ಇಂಡಿವಿಜುವಲ್ ಕಂಪ್ಯಾರಿಸನ್ಸ್. ಪರಿಶೀಲನಾ ಪಟ್ಟಿ ಅಥವಾ ತಾಳೆ ಪಟ್ಟಿ ಏನ್ ಮಾಡ್ತೇವೆ, ಪರಸ್ಪರ ಹೋಲಿಕೆಗಳನ್ನ ಅನುಮತಿ ಮಾಡ್ತಾ ಹೋಗುತ್ತೆ. ಸೊ ಇಂಡಿವಿಜುವಲ್ ಇಂಟರ್ ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದು, ಅಂತರ್ ಹೋಲಿಕೆಗಳನ್ನ ಮಾಡ್ಕೊಳ್ತಾ ಇದೆ. ವೈಯಕ್ತಿಕ ಅಂತರ್ ಹೋಲಿಕೆ, ವೈಯಕ್ತಿಕ ಅಥವಾ ಪರಸ್ಪರ ಹೋಲಿಕೆಗಳನ್ನ ಹೆಂಗೆ, ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಟೆಸ್ಟ್, ಸೊ evaluator or observer compare the other person's statements. ಬೇರೆ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಯಾವ ರೀತಿ, ಒಬ್ಬ ಎಸ್ ಅಂದಿರ್ತಾನೆ, ಇನ್ನೊಬ್ಬ ನೋ ಅಂದಿರ್ತಾನೆ, ಎಸ್ ಕಂಪ್ಯಾರಿಸನ್. ಸೊ ಕಂಪ್ಯಾರಿಸನ್ಸ್ ಆಫ್ ದಿ ಇಂಟರ್ ಇಂಡಿವಿಜುವಲ್ಸ್, ಇಸ್ ಇಟ್ ರೈಟ್? ಸೊ ಪರಸ್ಪರ ಅಂತರ್ ಹೋಲಿಕೆಗಳನ್ನು ಮಾಡ್ಕೊಳ್ಳಿಕ್ಕೆ ಇದೇನ್ ಮಾಡ್ತಾ ಹೋಗುತ್ತೆ, ಅನುಮತಿಯನ್ನು ನೀಡ್ತಾ ಇದೆ. ಇಟ್ ಇಸ್ ದ ಬೆಸ್ಟ್ ಅಡ್ವಾಂಟೇಜಸ್. ಇಟ್ ಈಸ್ ಅ ಸಿಂಪಲ್ ಮೆಥಡ್ ಟು ರೆಕಾರ್ಡ್ ಅಬ್ಸರ್ವೇಷನ್ಸ್. ಆಲ್ರೆಡಿ ಐ ಹ್ಯಾವ್ ಟೋಲ್ಡ್, it is very simplest method in the assessment of the learners. ಸೊ ಯಾವುದೇ ಇರ್ಲಿ ಅದು, ಸೊ ಏನ್ ಮಾಡ್ತೇವೆ, ಅವಲೋಕನ ದಾಖಲಿಸಿ ಇದು ಬಹಳ ಸರಳವಾಗಿರ್ತಕ್ಕಂಥ ಅಬ್ಸರ್ವೇಷನ್ ಮಾಡ್ಲಿಕ್ಕೆ, ಅಬ್ಸರ್ವ್ ಮಾಡ್ಲಿಕ್ಕೆ. ಯಾಕಂದ್ರೆ ಬಹಳ ಏನಿರ್ತದೆ, ಎಸ್ ಅಂತ ಇರುತ್ತೆ ಅಥವಾ ನೋ ಅಂತ ಇರುತ್ತೆ, ಬಹಳ ಈಸಿಯಾಗಿ ಅಸೆಸ್ ಮಾಡ್ತಾ ಹೋಗ್ತಾನೆ ಇವ್ಯಾಲ್ಯುಯೇಟರ್. ಸೊ ಆ ಅವಲೋಕನಗಳನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಕೂಡ ಬಹಳ ಈಸಿ. ಸೊ ವೆನ್ ಯು ಹ್ಯಾವ್ ಇಂಪ್ಲಿಮೆಂಟ್ this tool, this test in the classroom, so easily record and easily observation of the learners responses. ನೋಡಿ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಮೆಥಡ್, ಅದಕ್ಕೆ ಇದೊಂದು ಬಹಳ ಅಡ್ವಾಂಟೇಜ್ ಆಗಿದೆ. ಇಟ್ ಈಸ್ ಅಡಾಪ್ಟಬಲ್ ಟು ಸಬ್ಜೆಕ್ಟ್ ಮ್ಯಾಟರ್ ಏರಿಯಾಸ್. ಸೊ ದಿಸ್ ಟೂಲ್ ವೆರಿ ಈಸಿ ಟು ಅಡಾಪ್ಟೆಡ್. ಸೊ ಅಡಾಪ್ಟಿಂಗ್ ಡಿಫ್ರೆಂಟ್ ಸಬ್ಜೆಕ್ಟ್ ಏರಿಯಾಸ್, ಬೇರೆ ಆಗಿರ್ತಕ್ಕಂಥ ವಿಷಯಗಳು, ಯಾವುದೇ ಯೂನಿಟ್ ಇರಲಿ ಅದು, ಆ ಯೂನಿಟ್ಗೆ ಬಹಳ ಸುಲಭವಾಗಿ ಇದನ್ನ ನಾವು ಏನ್ ಮಾಡ್ಬೋದು, ಅಡಾಪ್ಟ್ ಮಾಡ್ಬೋದು. ಬಟ್ ಅದೇ ಆಪ್ಟಿಟ್ಯೂಡ್ ಟೆಸ್ಟ್ ಆಗಲ್ಲ, ಅದೇ ರೇಟಿಂಗ್ ಸ್ಕೇಲ್ ಆಗಲ್ಲ, ಇಸ್ ಇಟ್ ರೈಟ್?
ಸೊ ಇದು ಬಹಳ ಅದರ ಸಂಬಂಧ ಬಹಳ ಅಡ್ಯಾಪ್ಟಬಲ್, ಪಾಪ್ಯುಲರ್ಲಿ ಅಡ್ಯಾಪ್ಟಬಲ್ ಟು ಅದರ್ ಸಬ್ಜೆಕ್ಟ್ ಏರಿಯಾಸ್, ಬೇರೆ ಬೇರೆ ವಿಷಯಗಳನ್ನ. ಸೊ ಬಹಳ ಸುಲಭವಾಗಿ ಇದನ್ನು ಏನ್ ಮಾಡ್ಬೋದು, ನಾವು ಅಡಾಪ್ಟ್ ಮಾಡಬಹುದು. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಗುಡ್ ಅಡ್ವಾಂಟೇಜ್. Yes, it is useful in evaluating learning activities accepted to be performed. So it is useful in evaluating learning activities. ಬಹಳ ಯೂಸ್ಫುಲ್ ಆಗಿರ್ತಕ್ಕಂಥದ್ದು, ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು. So when you have formulation of the checklist tool, so very simple. ಏನು ಸೊ ಏನು ಒಂದು ಸೆಂಟೆನ್ಸ್ ಅನ್ನ ಹಾಕ್ತಾ ಹೋಗ್ತೀರಿ ಅಥವಾ ಒಂದು ಪ್ಯಾರಾವನ್ನ ಕೊಡ್ತಾ ಹೋಗ್ತೀರಿ, ಆ ಪ್ಯಾರಕ್ಕೆ ಏನ್ ಮಾಡ್ತಾ ಹೋಗ್ತಾನೆ ಆ ವ್ಯಕ್ತಿ, ಸರಿ ಅಥವಾ ತಪ್ಪು, ಸೊ ಎಸ್ ಹೌದು ಅಥವಾ ಇಲ್ಲ ಎಂಬ ಹೇಳಿಕೆಗಳನ್ನ ನೀಡ್ತಾ ಹೋಗ್ತಾನೆ. ನೋಡಿ, ವೆರಿ ಯೂಸ್ಫುಲ್ ಟು ಇವ್ಯಾಲ್ಯುಯೇಟಿಂಗ್ ಲರ್ನಿಂಗ್ ಆಕ್ಟಿವಿಟೀಸ್ ಎಕ್ಸೆಪ್ಟೆಡ್ ಟು ಬಿ ಪರ್ಫಾರ್ಮ್ಡ್. ಸೊ ನಿರ್ವಹಿಸಲು ನಿರೀಕ್ಷಿಸಲಾದ ಕಲಿಕೆ ಚಟುವಟಿಕೆ ಮೌಲ್ಯಮಾಪನ ಇದು ಬಹಳ ಉಪಯುಕ್ತ. ಏನ್ ನಿರೀಕ್ಷಿಸಲಾಗೈತಲ್ಲ ಅದನ್ನ ಏನ್ ಎಕ್ಸೆಪ್ಟೆಡ್ ಮಾಡ್ತಿರಲ್ಲ ನೀವು ಪರ್ಫಾರ್ಮೆನ್ಸ್ ಅನ್ನ, ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಇಟ್ ಈಸ್ ವೆರಿ ಯೂಸ್ಫುಲ್ ಅಂತ ಕರಿತಾ ಇದ್ದೀವಿ. Yes, it is helpful in evaluating procedure work. ಕಾರ್ಯವಿಧಾನ ಕೆಲಸ ಮೌಲ್ಯಮಾಪನ ಇದು ಬಹಳ ಸಹಾಯಕವಾಗಿರ್ತಕ್ಕಂಥದ್ದು, ವೆರಿ ಯೂಸ್ಫುಲ್ ಇನ್ ಇವ್ಯಾಲ್ಯುಯೇಟಿಂಗ್ ಪ್ರೊಸೀಜರ್ ವರ್ಕ್. ನೋಡಿ, ನೀವು ಇವ್ಯಾಲ್ಯುಯೇಟ್ ಮಾಡ್ಬೇಕಾದ್ರೆ ಬಹಳ ಈಸಿ ಆಗಿರ್ತಕ್ಕಂಥದ್ದು. ಸೊ ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ಸ್ ಆಗಿರ್ಬೋದು, ಟ್ರೂ ಆರ್ ಫಾಲ್ಸ್ ಆಗಿರ್ಬೋದು, ಈಸ್ ಇಟ್ ರೈಟ್. ಸೊ ನೀವು ಚೆಕ್ ಮಾಡ್ತಾ ಹೋಗ್ತಾನೆ ಮಗು, ಎಸ್ ಸರಿ ತಪ್ಪು, ಸರಿ ತಪ್ಪು, ಎಸ್ ನೋ. ಸೊ ನೋಡಿ, ನೀವು ಇವ್ಯಾಲ್ಯುಯೇಟ್ ಪ್ರೊಸೀಜರ್ ವರ್ಕ್ ನೋಡಿ, ನೀವು ಹಾಗೆ ಎಸ್ ಅಂದಿದ್ನಂದ್ರೆ 1 marks, ನೋ ಅಂದಿದ್ನಂದ್ರೆ ಸೊ ಏನು 0 marks. Sometime evaluator has considered no response having a 1 marks. So sometime yes is a 2 marks. So it's depend upon of the evaluator. So evaluator ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು, is it right? ಸೊ ಅದು ಏನ್ ಇವ್ಯಾಲ್ಯುಯೇಟಿಂಗ್ ಪ್ರೊಸೀಜರ್ ವರ್ಕ್ ಏನದಲ್ಲ ಬಹಳ ಈಸಿ ಆಗಿರ್ತಕ್ಕಂಥದ್ದು. ನೀವು ಅದೇ ಎಸೆಟೆಕ್ ಕ್ವಶನ್ಸ್ ಅನ್ನು ಹಾಕಿದಂತ ಸಂದರ್ಭದಲ್ಲಿ ಅದನ್ನು ಡೀಪ್ ಆಗಿ ಓದಿ ವಿದ್ಯಾರ್ಥಿ ಏನ್ ಬರೆದಿದ್ದಾನೆ, ಸೊ ವಿಚ್ ಇಸ್ ದ ರೈಟಿಂಗ್ ವರ್ಕ್ ಆಫ್ ದಿ ಲರ್ನರ್ಸ್, is it right? ಸೊ ನೋಡಿ, ನೀವು ಕಾರ್ಯವಿಧಾನ ಬಹಳ ಬಹಳ ಸುಲಭವಾಗಿರ್ತದೆ. ಪ್ರೊಸೀಜರ್ ವರ್ಕ್ ಈಸ್ ವೆರಿ ಸಿಂಪಲ್ ಅಂಡ್ ವೆರಿ ಹೆಲ್ಪ್ಫುಲ್ ಇನ್ ದ ಟೀಚರ್ಸ್ ಆರ್ ಇವ್ಯಾಲ್ಯುಯೇಟರ್ಸ್. ದಿಸ್ ಪ್ರಾಪರ್ಲಿ ಪ್ರಿಪೇರ್ಡ್ ಚೆಕ್ ಲಿಸ್ಟ್ ಅಲೋ ದ ಅಬ್ಸರ್ವ್. ಹೀಗೆ ಬಹಳ ಅಬ್ಸರ್ವ್ ಮಾಡ್ತಕ್ಕಂಥದ್ದು, ಅಬ್ಸರ್ವ್ ಟು ಸೊ ಕನ್ಸ್ಟ್ರೈನ್ಸ್ ದ ಡೈರೆಕ್ಟ್ ಅಟೆನ್ಷನ್. ಸರಿಯಾಗಿ ಸಿದ್ಧಪಡಿಸಿದ ಪರಿಶೀಲನಾ ಪಡೆಯುವ ವೀಕ್ಷಕರಿಗೆ ನೇರ ಗಮನವನ್ನ ನಿರ್ಧರಿಸಲು ಅನುವು ಮಾಡಿಕೊಡ್ತಾ ಹೋಗ್ತವೆ. ಅಂದ್ರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ಬೇಕು. ಚೆಕ್ ಲಿಸ್ಟ್ ಅಲೋಸ್. ಸೊ ವೆನ್ ಯು ಹ್ಯಾವ್ ಪ್ರಿಪೇರ್ಡ್ ದ ಚೆಕ್ ಲಿಸ್ಟ್, ಸೊ ಇನ್ ಪ್ರಾಪರ್ ಏನು ಮ್ಯಾನರ್ ನಲ್ಲಿ ನೀವೇನಾದ್ರೂ ಅದನ್ನ ಕನ್ಸ್ಟ್ರಕ್ಷನ್ ಮಾಡಿದ್ರೆ, ಪ್ರಿಪೇರ್ ಮಾಡಿದ್ರೆ, ಸೊ ದ್ಯಾಟ್ ವಿಲ್ ಡೈರೆಕ್ಟ್ ಅಬ್ಸರ್ವ್ ದ ಅಬ್ಸರ್ವ್ ಟು ಕನ್ಸ್ಟ್ರೈನ್ಸ್ ದ ಡೈರೆಕ್ಟ್ ಅಟೆನ್ಷನ್ಸ್. ಅಂದ್ರೆ ಏನ ಅವ್ರ ಗಮನವನ್ನ, ವೀಕ್ಷಕರ ನೇರ ಗಮನವನ್ನು ನಿರ್ಧರಿಸಲು ಇದೇನ್ ಮಾಡ್ತಾ ಹೋಗುತ್ತೆ, ಅನುವು ಮಾಡಿಕೊಡ್ತಾ ಹೋಗುತ್ತೆ. Yes, checklist have objectively to evaluate the characteristics. ಗುಣಲಕ್ಷಣಗಳನ್ನು ಮೌಲ್ಯಮಾಪನ ಮಾಡಲು ಪರಿಶೀಲನಾ ಪಟ್ಟಿ ವಸ್ತುನಿಷ್ಠತೆಯನ್ನ ಹೊಂದಿದೆ. ನೋಡಿ, it is this tool has having a objectivity. So objective oriented, objective characteristics ಗಳನ್ನ ಅಂದ್ರೆ ಬಹಳ ವಸ್ತುನಿಷ್ಠತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡ್ತಾ ಇದೆ. ಸೊ ವ್ಯಕ್ತಿನಿಷ್ಠ ಅಲ್ಲ, is it right? ವಸ್ತುನಿಷ್ಠತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡತಕ್ಕಂಥದ್ದು, ಅದಕ್ಕೆ ಇದೊಂದು ಒಳ್ಳೆಯ ಗುಣ ಅಂತ ಕರೀತಾ ಇದ್ದೀವಿ. This decreases the chances of errors in observation. ವೀಕ್ಷಕ ದೋಷಗಳ ಸಾಧ್ಯತೆಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಅಬ್ಸರ್ವೇಷನ್ ಬಹಳ ಈಸಿ ಆಗಿರುವುದರಿಂದ ಇದು. ಸೊ ಏನು ಅಲ್ಲಿ ಏನ್ ಚಾನ್ಸ್ ಇದಾವೆ ಎರರ್ಸ್ ಆಗ್ತಕ್ಕಂಥವು, ತಪ್ಪುಗಳ ಒಂದೇನು, ಯಾಕಂದ್ರೆ ಬಹಳ ಈಸಿ ಇರೋದ್ರಿಂದ ವಿದ್ಯಾರ್ಥಿ ಎರಡೇ ಆಪ್ಷನ್ಸ್ ಇರೋದ್ರಿಂದ ಎಸ್ ಸರ್ ಹೇಳ್ಬೇಕು, ನೋರ್ ಹೇಳ್ಬೇಕು, ಒಂದು ಟಿಕ್ ಅನ್ನ ಮಾಡ್ತಾ ಹೋಗ್ತಾನೆ. ಸೊ ಓನ್ಲಿ ಟಿಕ್ ಮಾರ್ಕ್ ಒನ್ ಆಪ್ಷನ್, ಯಾವ್ದು ರೈಟ್ ಅಂತರ ಮಾಡ್ಬೇಕು, ರಾಂಗ್ ಅಂತರ ಮಾಡ್ಬೇಕು, ಇಸ್ ಇಟ್ ರೈಟ್? ಸೊ ಅಲ್ಲಿ ತಪ್ಪೇ ಆಗೋದಿಲ್ಲ. ಎರರ್ಸ್ ಏನ್ ಮಾಡ್ತಾ ಹೋಗುತ್ತೆ, ಸೊ ಡಿಕ್ರೀಸಸ್ ಮಾಡ್ತಾ ಹೋಗುತ್ತೆ. ಇದು ವೀಕ್ಷಣೆಯ ದೋಷ ಅಬ್ಸರ್ವೇಷನ್ ಅಲ್ಲಿ ಕೂಡ ಎರರ್ಸ್ ಅನ್ನ ಕಡಿಮೆ ಮಾಡ್ತಾ ಹೋಗುತ್ತೆ, ಇಸ್ ಇಟ್ ರೈಟ್? ಸೊ ಅದಕ್ಕೆ ಇದು ಏನಾಗ್ತಾ ಇದೆ, ಒನ್ ಆಫ್ ದಿ ಸೊ ಅಡ್ವಾಂಟೇಜಸ್ ಆಫ್ ದಿ ಚೆಕ್ ಲಿಸ್ಟ್ ಟೂಲ್. ಡಿಸ್ಅಡ್ವಾಂಟೇಜಸ್ ಆಫ್ ಚೆಕ್ ಲಿಸ್ಟ್. ಸೊ ನಾನು ಆಲ್ರೆಡಿ ತಮಗೆ ಹೇಳ್ಬಿಟ್ಟಿದ್ದೀನಿ, ಯಾವುದೇ ಶೈಕ್ಷಣಿಕ ಮೌಲ್ಯಮಾಪನದ ಸಾಧನಗಳನ್ನು ತೆಗೆದುಕೊಂಡ್ರು ಕೂಡ ನೀವು ಅದರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ದೋಷಗಳು ಅಥವಾ ಅನಾನುಕೂಲಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಯಾವ್ದಾರ ತಗೊಳ್ಳಿ ನೀವು, ಯಾವುದೇ ಟೂಲ್ ಇರ್ಲಿ ಅದು. ಸೊ ಆ ಟೂಲ್ ಹ್ಯಾವಿಂಗ್ ಎ ಸಮ್ ಡಿಸ್ಅಡ್ವಾಂಟೇಜಸ್ ಆರ್ ಡಿಮೆರಿಟ್ಸ್. ಸೊ ನೋಡಿ, ನೀವು ಚೆಕ್ ಲಿಸ್ಟ್ ಅನ್ನ ತಗೊಂಡು ಒಂದು ಮೌಲ್ಯಮಾಪನ ಮಾಡಕ್ ಹೋಗಿ ವಿದ್ಯಾರ್ಥಿಗಳನ್ನ, ಸೊ ಇಟ್ ಈಸ್ ಸೂಟೇಬಲ್ ಫಾರ್ ಆಲ್ ಟೈಮ್. ಎಲ್ಲಾ ವೇಳೆಗಳಲ್ಲಿ ಇದು ಹೆಚ್ಚು ಸೂಕ್ತ ಆಗುತ್ತಾ? ನೋ, ಇಲ್ಲ.
ಸೊ ಎಲ್ಲಾ ವೇಳೆಗೆ ಇದನ್ನೇ ಮಾಡ್ಕೊತ ಕೂತ್ರಪ್ಪ ಅಂತಂದ್ರೆ ಸೊ ಪೋರ್ಷನ್ ಮುಗಿಸೋದು ಯಾವಾಗೆ, ಇಸ್ ಇಟ್ ರೈಟ್? ಅಂಡ್ ಇಸ್ ಇಟ್ ಚೆಕ್ ಟು ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಲರ್ನರ್ಸ್? ನೋ. ಎಲ್ಲಗಳನ್ನ ಹಾಕೊಳ್ಬಹುದು. ಅಂಡ್ ಏನಾಗ್ತಾ ಇದೆ ಇಲ್ಲಿ, ಫ್ರಸ್ಟ್ರೇಷನ್ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ. ನೋಡಿ ನೀವು, ಸೊ ವೆನ್ ಯು ಹ್ಯಾವ್ ಪುಟ್ ಇಟ್ ದ ಐಟಮ್ಸ್ ಇನ್ ನಂಬರ್ ಆಫ್ ನಂಬರ್ ಆಫ್ ಐಟಮ್ಸ್, ಇಸ್ ಇಟ್ ರೈಟ್? 150 200 ಇತ್ತಂದ್ರೆ ಅವನೇನು ಐಟಮ್ಸ್ ಗಳನ್ನ ಓದಕ್ ಹೋಗುದಿಲ್ಲ, ಕ್ವಶನ್ಸ್ ಓದಕ್ ಹೋಗುದಿಲ್ಲ, ಯಾವ್ದ್ರ ಒಂದು ಹಾಕೋತ ಬಂದ್ಬಿಡ್ತಾನೆ, ಎಸ್ ಆರ್ ನೋ ಎಸ್ ಆರ್ ನೋ ಎಸ್ ಆರ್ ನೋ ಎಸ್ ಆರ್ ನೋ, ಇಸ್ ಇಟ್ ರೈಟ್? ಸೊ ಅಂತ ಕೆಲವೊಂದಿಷ್ಟು ಅನಾನುಕೂಲಗಳನ್ನ ಇದರಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಎಸ್, ಚೆಕ್ಲಿಸ್ಟ್ ಡು ನಾಟ್ ಇಂಡಿಕೇಟ್ quality of performance, so the usefulness of checklists is limited. ನೋಡಿ, ನೀವು ಪರಿಶೀಲನಾ ಪಟ್ಟಿ ಅಥವಾ ತಾಳೆಪಟ್ಟಿ ಕಾರ್ಯಕ್ಷಮತೆಯ ಗುಣಮಟ್ಟವನ್ನು ಸೂಚಿಸುವುದಿಲ್ಲ. ಪರ್ಫಾರ್ಮೆನ್ಸ್ ಅದರ ಕಾರ್ಯಕ್ಷಮತೆ ಏನದ, ಸೊ ವರ್ಕ್ ಪರ್ಫಾರ್ಮೆನ್ಸ್, ಸೊ ವರ್ಕ್ ಎಫಿಷಿಯನ್ಸಿ, ಕಾರ್ಯದಕ್ಷತೆಯನ್ನ, ಕ್ವಾಲಿಟಿಯನ್ನ, ಇಸ್ ಇಟ್ ರೈಟ್, ಇಂಡಿಕೇಟ್ ಮಾಡ್ತಾ ಇಲ್ಲ ಈ ಟೂಲ್. ಸೊ ಅದನ್ನ ಇಂಡಿಕೇಟೇ ಮಾಡ್ತಾ ಇಲ್ಲ. ಆದ್ದರಿಂದ ಪರಿಶೀಲನಾ ಪಟ್ಟಿ ಉಪಯುಕ್ತ ಸೀಮಿತವಾಗಿರ್ತಕ್ಕಂಥದ್ದು. ಚೆಕ್ಲಿಸ್ಟ್ ಇಸ್ ಎ ಲಿಮಿಟೆಡ್, ಹೌದಾ, ಬಹಳ ಲಿಮಿಟ್ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅದು ಒಂದು ಡಿಸ್ಅಡ್ವಾಂಟೇಜಸ್ ಅಂತ ಕಾಣಿಸ್ಕೊಳ್ತಾ ಇದೆ. ಬಿಕಾಸ್ ಲ್ಯಾಕ್ ಆಫ್ ಇಂಡಿಕೇಟ್ ಕ್ವಾಲಿಟಿ ಆಫ್ ಪರ್ಫಾರ್ಮೆನ್ಸ್. ಸೊ ಅದ್ರ ಕ್ವಾಲಿಟಿ ಹೆಂಗದ, ಕಾರ್ಯಕ್ಷಮತೆಯ ಗುಣಮಟ್ಟತೆ ಹೆಂಗದ, ಸೊ ಅದು ಏನಾಗ್ತಾ ಇದೆ, ಕಳ್ಕೊಳ್ತಾ ಇದೆ. ಸೊ ಅಥವಾ ವ್ಯಾಲಿಡಿಟಿ, ರಿಲಯಬಿಲಿಟಿಯಲ್ಲಿ ಏನಾಗ್ತಾ ಇದೆ, ಕೊರತೆಯನ್ನ, ಲ್ಯಾಕ್ ಆಫ್ ರಿಲಯಬಿಲಿಟಿ ಅಂಡ್ ವ್ಯಾಲಿಡಿಟಿ. ನೋಡಿ, ನೀವು ಅದೇ ಸೇಮ್ ಟೂಲ್ ಅನ್ನು ಒನ್ ಟೈಮ್ ಕೊಟ್ಟಂತ ವಿದ್ಯಾರ್ಥಿಗಳಿಗೆ ಒಂದ್ಸಲ ಏನ್ ಮಾಡ್ಬೋದು, ಎಸ್ ಅಂತ ಟಿಕ್ ಮಾಡ್ತಾ ಹೋಗುದು. ಅಗೇನ್, ಸೊ ವೆನ್ ಯು ಇಂಪ್ಲಿಮೆಂಟ್ ಸೇಮ್ ಟೂಲ್ ಅಂಡ್ ಸೇಮ್ ಸ್ಟೂಡೆಂಟ್ಸ್, ಇಸ್ ಇಟ್ ರೈಟ್? ಸೊ ಡಿಫ್ರೆಂಟ್ ಆನ್ಸರ್ಸ್ ಯು ವಿಲ್ ಗೆಟ್. ಅವಾಗ ನೀವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರೆಸ್ಪಾನ್ಸ್ ಅನ್ನ ನೀವು ಗೆಟ್ ಮಾಡ್ತಾ ತೆಗೆದುಕೊಳ್ತಾ ಹೋಗ್ತೀರಿ, ಇಸ್ ಇಟ್ ರೈಟ್? ಸೊ ಅದಕ್ಕೆ ಇದು ಏನಾಗ್ತಾ ಇದೆ, ಇದು ಒಂದು ಅನಾನುಕೂಲ. Yes, only a limited component of overall clinical performance can be evaluated. Yes, ಎಲ್ಲಿ ಹೆಚ್ಚು ಪಾಪ್ಯುಲರ್ ಆಗ್ತಾ ಇದೆ ಅಂತಂದ್ರೆ, ಸೊ ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ನಲ್ಲಿ ಚಿಕಿತ್ಸೆಯ ಕಾರ್ಯಕ್ಷಮತೆಯ ಸೀಮಿತ ಅಂಶವನ್ನು ಮಾತ್ರ ಮೌಲ್ಯಮಾಪನ ಮಾಡಬಹುದು. ಸೊ ಹೇಗೆ, ಸೊ ಈ ಫಾರ್ ಎಕ್ಸಾಂಪಲ್ ಏನೋ ಒಂದು ಚಿಕಿತ್ಸೆ ವಿದ್ಯಾರ್ಥಿಗಳಿಗೆ ಏನೋ ಒಂದು ನಾವು ನ್ಯೂನ್ಯತೆಯನ್ನ ಕಂಡುಕೊಂಡಾಗ, ಡಯಾಗ್ನೋಸಿಸ್ ಗಳನ್ನ ಕಂಡುಕೊಂಡಾಗ, ಸೊ ವೆನ್ ಯು ಹ್ಯಾವ್ ಫೈಂಡ್ ಔಟ್ ದಿ ಡಯಾಗ್ನೋಸಿಸ್ ಇನ್ ದ ಕ್ಲಾಸ್ ರೂಮ್ಸ್, ಸೊ ದಟ್ ಟೈಮ್ you should use of checklist in clinical purpose ಅಂದಾಗ ಮಾತ್ರ ಬಹಳ ಸೂಟೇಬಲ್ ಆಗ್ತಕ್ಕಂಥದ್ದು. ಸೊ ಬಹಳ ಸೀಮಿತವಾಗಿರ್ತಕ್ಕಂಥ ಅಂಶಗಳನ್ನ, ಸೊ ಕಾಂಪೋನೆಂಟ್ ಗಳನ್ನ, ಲಿಮಿಟೆಡ್ ಕಾಂಪೋನೆಂಟ್ ಗಳನ್ನ, ಓವರ್ ಆಲ್ ಕ್ಲಿನಿಕಲ್ ಪರ್ಫಾರ್ಮೆನ್ಸ್, ಸೊ ಆ ಸಂಬಂಧ ಇದನ್ನ ನಾವು ಏನ್ ಮಾಡ್ತಾ ಇದೀವಿ, ಮೌಲ್ಯಮಾಪನವನ್ನ ಮಾಡ್ತಾ ಇದ್ದೀವಿ ಅಥವಾ ಮಾಡಬಹುದು ಇದನ್ನ. ಎಸ್, ಓನ್ಲಿ ದ ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್ ಆಫ್ ಆನ್ ಅಟ್ರಿಬ್ಯೂಟ್, ಬಿಹೇವಿಯರ್ ಆರ್ ಪರ್ಫಾರ್ಮೆನ್ಸ್ ಆರ್ ಪ್ಯಾರಾಮೀಟರ್ may be assured. ಗುಣಲಕ್ಷಣ, ನಡವಳಿಕೆ ಅಥವಾ ಕಾರ್ಯಕ್ಷಮತೆ ಅಥವಾ ನಿಯತಾಂಕದ ಉಪಸ್ಥಿತಿ ಅನುಪಸ್ಥಿತಿಯನ್ನು ಮಾತ್ರ ಖಚಿತಪಡಿಸಿಕೊಳ್ಳಬಹುದು. ನೋಡಿ, ನೀವು ಗುಣಲಕ್ಷಣ ಏನದ, ಅಟ್ರಿಬ್ಯೂಟ್ಸ್ ಗಳ ಕ್ಯಾರೆಕ್ಟರಿಸ್ಟಿಕ್ಸ್, ವರ್ತನೆಗಳು ಏನಾಗಿರ್ಬೋದು, ಪರ್ಫಾರ್ಮೆನ್ಸ್, ಇಸ್ ಇಟ್ ರೈಟ್? ಸೊ ಅವ್ರದ್ದು ಪ್ಯಾರಾಮೀಟರ್ ಮೇ ಬಿ ಅಶ್ಯೂರ್ಡ್. ಸೊ ಅದನ್ನಷ್ಟೇ ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್, ಓನ್ಲಿ ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್, ಅದನ್ನ ಮಾತ್ರ ಖಚಿತಪಡಿಸಿಕೊಳ್ತಕ್ಕಂಥದ್ದು ಯಾವುದಂದ್ರೆ ಚೆಕ್ ಲಿಸ್ಟ್ ಅಂತ ಕರಿತಾ ಇದ್ದೀವಿ. It has limited use in qualitative observations. So when you have assess of the learners in qualitative aspects, so this tool having a limited use. ನೋಡಿ, ನೀವು ಇದನ್ನ ಗುಣಾತ್ಮಕ ಅವಲೋಕನಗಳು ಇದನ್ನ ಏನು ಬಹಳ ಬಳಸ್ಕೊಳಕ್ ಬರುವುದಿಲ್ಲ. ವೆರಿ ಲಿಮಿಟ್ ಆಗಿರ್ತಕ್ಕಂಥ ಸೀಮಿತ ಬಳಕೆಯನ್ನು ಮಾತ್ರ ಒಳಗೊಂಡಿರ್ತಕ್ಕಂಥ. ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ ಟೈಪ್ಸ್ ಆಫ್ ಅಥವಾ ಕ್ವಾಂಟಿಟೇಟಿವ್ ಟೂಲ್ ಅಂಡ್ ಕ್ವಾಲಿಟೇಟಿವ್ ಟೂಲ್, ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಸಾಧನಗಳು, ಇಸ್ ಇಟ್ ರೈಟ್? ಸೊ ನೀವು ಇಲ್ಲಿ ಗುಣಾತ್ಮಕವಾಗಿ ವಿದ್ಯಾರ್ಥಿಗಳನ್ನ ಅವಲೋಕನವನ್ನ ಮಾಡ್ಬೇಕಾಗಿತ್ತಂದ್ರೆ, ಸೊ ದಿಸ್ ಟೂಲ್ ಹ್ಯಾವಿಂಗ್ ಎ ಲಿಮಿಟೆಡ್ ಯೂಸ್, ಬಹಳ ಸೀಮಿತವಾಗಿರ್ತಕ್ಕಂಥ ಬಳಕೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದಂದ್ರೆ ಚೆಕ್ ಲಿಸ್ಟ್ ಅಂತ ಕರಿತಾ ಇದ್ದೀವಿ. ಅಂಡ್ ಫಿಫ್ತ್ ಒನ್, ಚೆಕ್ ಲಿಸ್ಟ್ ಆರ್ ಸೊ ನಾಟ್ ಈಸಿ ಟು ಪ್ರಿಪೇರ್. ಎಸ್, ನಾನು ಹೇಳಿದೀನಿ ಪ್ರಿಪೇರ್ ಮಾಡ್ಬೇಕಾದ್ರೆ ಈಸಿ ಅಂತ ಹೇಳಿದ್ರಲ್ಲ ಸರ್ ನೀವು ಅಡ್ವಾಂಟೇಜಸ್ ನಲ್ಲಿ ಅಂತ ಹೇಳ್ಬಹುದು. ಎಸ್, ಅಗ್ರಿ. ಬಟ್ ಸೊ ದಿಸ್ ಟೂಲ್ ಎಫೆಕ್ಟಿವ್ಲಿ ಸೊ ಪ್ರಿಪೇರ್ಡ್ ವಿತ್ ದ ಹೆಲ್ಪ್ ಆಫ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್. ಯಾಕಂದ್ರೆ ಇದಕ್ಕೆ ನೀವು ಚೆಕ್ ಲಿಸ್ಟ್ ಅಂತಂದ್ರೆ ಎಲ್ಲವೂ ನೀವೇನು ಪಾಸಿಟಿವ್ ಸೈಡ್ ಐಟಮ್ಸ್ ಗಳನ್ನ ಮಾತ್ರ ಅಷ್ಟೇ ಹಾಕೋದಲ್ಲ ಇದರಲ್ಲಿ. ಸೊ ವೆನ್ ಯು ಹ್ಯಾವ್ ಪ್ರಿಪೇರ್ ದ ಚೆಕ್ ಲಿಸ್ಟ್, ಸೊ ಯು ಶುಡ್ ಸೊ ಮ್ಯಾನಿಪುಲೇಟ್, ಸೊ ಯಾವುದು ನೆಗೆಟಿವ್ ಆಸ್ಪೆಕ್ಟ್ಸ್. ಸೊ ನೆಗೆಟಿವ್ ನೀವು ಆಸ್ಪೆಕ್ಟ್ ಹಾಕಿದಾಗ ಅಲ್ಲಿ ವಿದ್ಯಾರ್ಥಿ ಯಾವಾಗ್ಲೂ ಆ ರೆಸ್ಪಾನ್ಸ್ ಹೇಗಿರ್ಬೇಕಂದ್ರೆ,
ಸೊ ನೆಗೆಟಿವ್ ಆಗಿ ಬಂದಿರಬೇಕು, ನೋ ಅಂತಾನೆ ಬರಬೇಕು. ಇಸ್ ಇಟ್ ರೈಟ್? ಸೊ ಹೇಗೆ, ಫಾರ್ ಎಕ್ಸಾಂಪಲ್, ನಾನು ದಿನಾಲು ಬೆಳಗಿನ ಜಾವ 10 ಗಂಟೆಗೆ ಎದ್ದಿರುತ್ತೇನೆ. ಆ ವಿದ್ಯಾರ್ಥಿ ನೋ ಅಂದಾಗ ಮಾತ್ರ ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ, ರಿವರ್ಸ್ ಆಫ್ ದಿ ಮಾರ್ಕ್ಸ್. ಇಸ್ ಇಟ್ ರೈಟ್? ಸೊ ಆ ಸಂಬಂಧ ಈ ಚೆಕ್ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡೋದು ಅಷ್ಟು ಈಸಿ ಆಗಿರ್ತಕ್ಕಂಥದ್ದು ಅಲ್ಲ. ಸೊ ಓನ್ಲಿ ಸಬ್ಜೆಕ್ಟ್ ಪ್ರಿಪೇರ್ ಆಫ್ ದಿ ಟೂಲ್. ಸೊ ಬಹಳ ಎಫೆಕ್ಟಿವ್ ಆಗಿ ಇದನ್ನ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಸಿಕ್ಸ್ ಒನ್, ಎಸ್ ಆರ್ ನೋ ಟೈಪ್ ಜಡ್ಜ್ಮೆಂಟ್ ಕ್ಯಾನ್ ಓನ್ಲಿ ಬಿ ಗಿವನ್. ಇದು ನೋಡಿ, ಇದಾಗ ನಾನು ಹೇಳಿದ್ದೀನಿ ಆಲ್ರೆಡಿ. ಸೊ ಇದು ಹೆಂಗ್ ಕೊಡ್ತಾ ಇದ್ದೀರಿ ನೀವು ಜಡ್ಜ್ಮೆಂಟ್ ನಲ್ಲಿ? ಯಾವ ಟೈಪ್ ಜಡ್ಜ್ಮೆಂಟ್? ಎಸ್ ಆರ್ ನೋ, ವೆರಿ ಸಿಂಪಲ್. ಅಷ್ಟೇ ಬಯಸ್ತಾ ಇದೆ, ಅದನ್ನಷ್ಟೇ ಕೊಡ್ತಾ ಇದೆ ಇದು. ಸೊ ಅಲ್ಲಿ ಏನು ಇದು ಬರ್ತಾ ಇಲ್ಲ, ಏನು ಡಿಸ್ಕ್ರಿಪ್ಟಿವ್ ಆಗಿರ್ಬಹುದು. ಸೊ ಆ ವಿದ್ಯಾರ್ಥಿಗಳ ಒಂದು ಡೀಪ್ ನಾಲೆಜ್ ಅನ್ನ ಇದು ಅಸೆಸ್ ಮಾಡ್ತಾ ಇಲ್ಲ. ಸೊ ದಿಸ್ ಟೂಲ್ ಅಸೆಸ್ ಆರ್ ಜಡ್ಜ್ ಓನ್ಲಿ ಸೊ ಎಸ್ ಆರ್ ನೋ ಟೈಪ್ ಆಪ್ಷನ್. ರೈಟ್? ಅದ ಆಯ್ಕೆಗಳನ್ನು ನೀಡ್ತಾ ಇದೆ. ಅದಕ್ಕೂ ಕೂಡ ಇದೊಂದು ಡಿಮೆರಿಟ್ ಆಗಿ ಕಾಣ್ತಾ ಇದೆ ನಮಗೆ. ಓನ್ಲಿ ದ ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್ ಆಫ್ ದಿ ಅಬಿಲಿಟಿ ಕ್ಯಾನ್ ಬಿ ಟೆಸ್ಟೆಡ್. ಸೊ ಓನ್ಲಿ ಏನಿರ್ತದೆ, ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್ ಆಫ್ ದಿ ಅಬಿಲಿಟೀಸ್ ಕ್ಯಾನ್ ಬಿ, ಅದನ್ನಷ್ಟೇ ಟೆಸ್ಟ್ ಮಾಡ್ತಕ್ಕಂಥದ್ದು ಅಂತ ಕರಿತಾ ಇದ್ದೀವಿ. ಎಸ್, ದಿಸ್ ಇಸ್ ದ ಚೆಕ್ ಲಿಸ್ಟ್ ಟೂಲ್. ಸೊ ಅದು ತಾಳೆಪಟ್ಟಿ ಅಥವಾ ಪರಿಶೀಲನಾ ಪಟ್ಟಿ ಅಂತ ಕರಿತಾ ಇದೀವಿ. ಅದಕ್ಕೆ ಅವಗುಣಗಳು ಸೊ ಮತ್ತು ಗುಣಗಳು. ರೈಟ್? ಮೀನಿಂಗ್. ಎಸ್, ಅಂಡರ್ ಒನ್ ಟೈಪ್ ಆಫ್ ಟೂಲ್, ಬೇರೆ ಮತ್ತೊಂದು ತೆರನಾಗಿರತಕ್ಕಂಥ ಒಂದು ಸಾಧನ, ಮೌಲ್ಯಮಾಪನದ ಸಾಧನ. ಸೊ ವರ್ಡ್ ಅಸೋಸಿಯೇಷನ್ ಟೆಸ್ಟ್ ಅಂತ ಇದೆ ನಿಮ್ಮ ಸಿಲೆಬಸ್ ನಲ್ಲಿ. ಸೊ ಪದ ಸಂಯೋಜನಾ ಪರೀಕ್ಷೆ, ಪದ ಸಂಯೋಜಕ ಪರೀಕ್ಷೆ, ಪದ ಸಹ ಸಂಬಂಧ ಪರೀಕ್ಷೆ ಅಂತ ಕೂಡ ಕರೀತಾ ಇದೀವಿ ನಾವು ಇದಕ್ಕೆ. ಹೌದಾ? Yes, let us now we will discuss what are the history or introduction part of the word association test. WAT ಅಂತ ಕರೀತಾರೆ. ಹೆಚ್ಚು ಪಾಪ್ಯುಲಾರಿಟಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು WAT. TAT, is it right? WAT. ಸೊ ಹೀಗೆ ಕೋಲ್ಡ್ ವರ್ಡ್ಗಳನ್ನು CAT ಅಂತ ಕೂಡ ಬರ್ತಾ ಇದೆ. ಚಿಲ್ಡ್ರನ್ ಅಪರ್ಸೆಪ್ಷನ್ ಟೆಸ್ಟ್, is it right? ಅವೆಲ್ಲ ಸೈಕಾಲಜಿಕಲ್ ಹೆಚ್ಚು ಪಾಪ್ಯುಲರ್ ಆಗಿರ್ತಕ್ಕಂಥ ಒಂದು ಮೌಲ್ಯಮಾಪನದ ಸಾಧನಗಳು. This test also psychological context. ಮನೋವಿಜ್ಞಾನದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಅಥವಾ ಜನಪ್ರಿಯತೆಯನ್ನು ಗಳಿಸಿಕೊಂಡಿರ್ತಕ್ಕಂಥದ್ದು ಯಾವುದಂದ್ರೆ ಪದ ಸಂಯೋಜನಾ ಪರೀಕ್ಷೆ ಅಂತ ಕರಿತಾ ಇದ್ದೀವಿ. ಹಾಗಾದ್ರೆ ಈ ಟೂಲ್ ನ ಹೇಗೆ ಯೂಸ್ ಮಾಡಬೇಕು ಅಥವಾ ಈ ಟೂಲ್ ಅನ್ನ ಹೇಗೆ ಬಳಸಿಕೊಳ್ತಾ ಇದ್ದಾರೆ, ಸೊ ಈ ಟೂಲಿನ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದನ್ನ ನಾವು ಈಗ ಏನ್ ಮಾಡೋಣ, ಹಾಗಾದ್ರೆ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋಣ. Yes, first upon history or introduction part. So word association was first developed as a research instrument by Francis Galton and was subsequently developed by Carl Jung as a clinical diagnostic tool. ಅರ್ಥ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇದು ಫಸ್ಟ್ ಡೆವಲಪ್ ಮಾಡಿದ್ದು ಎದ್ರ ಪರ್ಪೋಸ್ ಅಪ್ಪ ಅಂತಂದ್ರೆ, ದಿಸ್ ಟೂಲ್ ಪ್ರಿಪೇರ್ಡ್, ಸೊ ಯಾವುದು ರಿಸರ್ಚ್ ಇನ್ಸ್ಟ್ರೂಮೆಂಟ್ ಪರ್ಪೋಸ್, ಒಂದು ಯಾವುದು ಸಂಶೋಧನಾ ಒಂದು ಸಾಧನವಾಗಿ ಇದನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು. ಯಾರು? ಫ್ರಾನ್ಸಿಸ್ ಗಾಲ್ಟನ್ ಅಂಡ್ ವಾಸ್ ಸಬ್ಸಿಕ್ವೆಂಟ್ಲಿ ಡೆವಲಪ್ ಬೈ ಕಾರ್ಲ್ ಜಂಗ್ ಅವರು ಕ್ಲಿನಿಕಲ್ ಡಯಾಗ್ನೋಸಿಕ್ ಅಂದ್ರೆ ಒಂದು ಚಿಕಿತ್ಸಾ ನ್ಯೂನ್ಯತೆಗಳಿಗೆ ಅನುಗುಣವಾಗಿ. ಸೊ ಫ್ರಾನ್ಸಿಸ್ ಗಾಲ್ಟನ್ ರವರು ಇದನ್ನ ಏನ್ ಮಾಡ್ತಾ ಹೋಗ್ತಾರೆ, ಅಭಿವೃದ್ಧಿಪಡಿಸ್ತಾ ಹೋಗ್ತಾರೆ. Yes, after the development of the Francis Galton WAT, is it right? ಸೊ ಅದನ್ನ ಅಭಿವೃದ್ಧಿಪಡಿಸಿದ ನಂತರ ಕಾರ್ಲ್ ಜಂಗ್ ಅದನ್ನ ಏನ್ ಮಾಡ್ತಾನೆ, ಇಂಪ್ಲಿಮೆಂಟ್ ಟು ಡಯಾಗ್ನೋಸ್ಟಿಕ್, ಇದನ್ನ ಮೊದಲು ಪ್ರಿಪೇರ್ ಮಾಡಿದ್ರು ಫ್ರಾನ್ಸಿಸ್ ಗಾಲ್ಟನ್. ಓನ್ಲಿ ಬೇಸ್ಡ್ ಓನ್ಲಿ ಪರ್ಪೋಸ್ ಆಫ್ ರಿಸರ್ಚ್ ಇನ್ಸ್ಟ್ರೂಮೆಂಟ್, ಒಂದು ಸಂಶೋಧನೆಯ ಸಾಧನವಾಗಿ ಇದನ್ನ ಏನೋ ಅಭಿವೃದ್ಧಿಪಡಿಸ್ತಾರೆ. ಸೊ ಅದನ್ನ ಅಭಿವೃದ್ಧಿಪಡಿಸಿದ್ದನ್ನ ಕಾರ್ಲ್ ಜಂಗ್ ರವರು ಏನ್ ಮಾಡ್ತಾ ಇದ್ದಾರೆ, ಸೊ ಕ್ಲಿನಿಕಲ್ ಚಿಕಿತ್ಸಾ ನ್ಯೂನ್ಯತೆಗಳ ಸಾಧನವಾಗಿ ಇದನ್ನ ಅಭಿವೃದ್ಧಿಪಡಿಸ್ತಾ ಹೋಗ್ತಾರೆ ಕಾರ್ಲ್ ಜಂಗ್. Is it right? So yes, Galton introduced the first word association test to psychology. ಗಾಲ್ಟನ್ ಏನ್ ಇಂಟ್ರೊಡ್ಯೂಸ್ ಮಾಡಿದೆ ಫಸ್ಟ್ ಅಪ್ ಅಂತಂದ್ರೆ, ಸೊ ಸೈಕಾಲಜಿ ಒಂದು ಮನೋವಿಜ್ಞಾನದ ಪರೀಕ್ಷೆಗಾಗಿ ಪದ ಸಂಯೋಜಕ ಪರೀಕ್ಷೆಯನ್ನ ಪರಿಚಯ ಮಾಡಿಸ್ತಾ ಹೋಗ್ತಾರೆ. ಅದನ್ನ ಪರಿಚಯ ಮಾಡ್ಕೊಡ್ತಾನೆ ಇದಕ್ಕೆ ಸೈಕಾಲಜಿಕಲಿ. ಎಸ್, he used a list of 75 stimulus words with which he read and noted his responses. So Francis Galton, so total
So 75 words. So that words as considered stimulus words. ಪ್ರಚೋದನಕಾರಿಯ ಪದಗಳನ್ನ 75 ಪ್ರಚೋದನಕಾರಿಯ ಪದಗಳನ್ನ ಈ ಪರೀಕ್ಷೆಯಲ್ಲಿ ಏನ್ ಮಾಡ್ತಾನೆ, ಹಾಕ್ತಾ ಹೋಗ್ತಾನೆ, ನೋಟ್ ಮಾಡ್ತಾ ಹೋಗ್ತಾನೆ. So with which is read and noted his responses. So that tool, so implement to research or implement to students. So that responses noted. So ಯಾವುದು 75 ಪದಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸ್ಟಿಮ್ಯುಲಸ್ ಬರ್ತಾ ಇದೆ, ಯಾವ ರೀತಿಯಾಗಿರ್ತಕ್ಕಂಥ ರೆಸ್ಪಾನ್ಸ್ ಬರ್ತಾ ಇದೆ, ಪ್ರತಿಕ್ರಿಯೆಗಳನ್ನು ಓದ್ತಾ ಇದ್ದಾರೆ ಎಂಬುದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತಾನೆ. ಸೊ ಆ 75 ವರ್ಡ್ಗಳನ್ನ. So Galton who thought that there might be a link between a person's IQ. So that word as directly, associated between learners or person's IQ, intelligence quotient, and word associations. So ಆ ಪದಗಳು ಎದಕ್ಕೆ ಸಂಬಂಧವಿದ್ದು ಅಂತಂದ್ರೆ, ಸೊ ಆ ವಿದ್ಯಾರ್ಥಿ ಅಥವಾ ಆ ವ್ಯಕ್ತಿಯ ಸೊ ಬುದ್ಧಿಶಕ್ತಿಗೆ ಸಂಬಂಧವನ್ನ ಕರೆಸಿ ಆ ವರ್ಡ್ಗಳನ್ನ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು ಇದರಲ್ಲಿ ನಾವು ಕಾಣ್ತಾ ಇದೀವಿ. ನೋಡಿ, ಏನಿಲ್ಲ, ಬಹಳ ಈಸಿ ಆಗಿರ್ತಕ್ಕಂಥದ್ದು. ಸೊ ಗಾಲ್ಟನ್ 75 ವರ್ಡ್ ಸ್ಟಿಮ್ಯುಲಸ್ ಪ್ರಚೋದನಕಾರಿಯ ಪದಗಳನ್ನ ಬಳಸ್ತಾ ಇದ್ದಾನೆ. ಸೊ ಆ 75 ವರ್ಡ್ಗಳು ಎದಕ್ ಸಂಬಂಧ ಇರ್ತಾವಪ್ಪ ಅಂದ್ರೆ, ಆ ರೆಸ್ಪಾಂಡೆಂಟ್ ಪ್ರತಿಕ್ರಿಯೆಯ ಒಂದು ಬುದ್ಧಿಶಕ್ತಿಗೆ ಸಂಬಂಧವನ್ನ ಕಲ್ಪಿಸಿ ಸೊ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಅನ್ನೋದನ್ನ ನೋಟ್ ಮಾಡ್ತಾ ಹೋಗ್ತಾನೆ. So after the completion of the noted, so assess are given a grade or marks. So ಅದನ್ನ ಕೊಡ್ತಾ ಹೋಗೋದು, ಅಸೆಸ್ ಮಾಡ್ತಾ ಹೋಗೋದು. ಸೊ ಆ ಥಾಟ್ ಗಳನ್ನ, is it right? ಸೊ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ಸೊ ವರ್ಡ್ ಅಸೋಸಿಯೇಷನ್ ಟೆಸ್ಟ್ ಅಂತ ಕರಿತಾ ಇದ್ದೀವಿ. This test usually consisted of 100 stimulus words that were read out singly to a subject who was to answer as quickly as possible with the first word that occurred to you. Definitions of the WAT. So ಏನಾದ್ರೆ ವ್ಯಾಖ್ಯಾನಗಳು ಅಂತ ಕರಿತಾ ಇದೀವಿ ನಾವು ಇದಕ್ಕೆ. ಸೊ ಏನು, ಸೊ ಈ ಟೆಸ್ಟ್ ಯೂಶುವಲಿ ಅದಕ್ಕೆ ಕನ್ಸಿಸ್ಟೆಡ್ ಆಗಿರ್ತಕ್ಕಂಥದ್ದು 100 stimulus words. ಸೊ ಅಂದ್ರೆ ಇದೇನಾಗ್ತಾ ಬರ್ತೆ ಮೊದಲೇ ಏನ್ ಮಾಡ್ತಾ ಹೋಗ್ರೆ, ಎಡಿಟ್ ಮಾಡ್ತಾ ಹೋಗ್ರೆ, ಡೆವಲಪ್ ಆಗ್ತಾ ಹೋಗುತ್ತೆ ಇದು. ಸೊ ಡೆವಲಪ್ ಆದ ಸಂದರ್ಭದಲ್ಲಿ ಒಬ್ಬ ಸಿಂಗಲ್ ವ್ಯಕ್ತಿ ಸೊ ಏನ್ ಮಾಡ್ತಾ ಹೋಗ್ತಾನೆ, ರೀಡ್ ಮಾಡ್ತಾನೆ, ರೀಡ್ ಔಟ್ ದಿ ಸಬ್ಜೆಕ್ಟ್. ಸೊ ಆ ವಿಷಯವನ್ನ ರೀಡ್ ಮಾಡ್ತಾ ಹೋಗ್ತಾನೆ. ಸೊ ಆಟೋಮೆಟಿಕ್ಲಿ ಆರ್ ಕ್ವಿಕ್ಲಿ ಆನ್ಸರ್ ಆಸ್ ಪಾಸಿಬಲ್ ವಿತ್ ದ ಫಸ್ಟ್ ವರ್ಡ್. ಒಂದ್ ವರ್ಡ್ ಸೊ ಏನೋ ಹೇಳ್ತಾ ಹೋಗ್ತಾನೆ, ಸೊ ಆ ವರ್ಡ್ಗೆ ಏನ್ ಮಾಡ್ತಾ ಹೋಗ್ತಾನೆ, ಆನ್ಸರ್ ಮಾಡ್ತಾ ಹೋಗ್ತಾನೆ ಇಮಿಡಿಯೇಟ್ ಆಗಿ. ಸೊ ಕ್ವಿಕ್ಲಿ ಆಸ್ ಪಾಸಿಬಲ್ ವಿತ್ ದ ಫಸ್ಟ್ ವರ್ಡ್, ಆ ವರ್ಡ್ಗೆ ಏನ್ ಮಾಡ್ತಾ ಹೋಗ್ತಾನೆ, ಸೊ ರೆಸ್ಪಾನ್ಸ್ ಮಾಡ್ತಾ ಹೋಗ್ತಾನೆ. ರೈಟ್? ಈ ಪರೀಕ್ಷೆಯು ಸಾಮಾನ್ಯವಾಗಿ 100 ಪ್ರಚೋದಕ ಪದಗಳನ್ನು ಒಳಗೊಂಡಿರುತ್ತದೆ. ಅದು ನಿಮಗೆ ಅಂದ್ರೆ ಸಂಭವಿಸುವ ಮೊದಲ ಪದದೊಂದಿಗೆ ಸಾಧ್ಯವಾದಷ್ಟು ಬೇಗ ಉತ್ತರಿಸಬೇಕಾದ ವಿಷಯಕ್ಕೆ ಏಕಾಂಗಿಯಾಗಿ ಓದ್ತಾ ಹೋಗ್ತಾನೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವರ್ಡ್ ಅಸೋಸಿಯೇಷನ್ ಟೆಸ್ಟ್. ಅಂದ್ರೆ ಆ ವರ್ಡ್ಗೆ ಇನ್ನೊಂದು ವರ್ಡ್ ಅನ್ನ ಹೇಳ್ತಾ ಹೋಗುವುದು, ಅಸೋಸಿಯೇಟ್ ಮಾಡ್ತಾ ಹೋಗುವುದು ಆ ವರ್ಡ್ಗೆ. ರೈಟ್? ಸೊ ಅದಕ್ಕೆ ನಾವು WAT ಅಂತ ಕರಿತಾ ಇದ್ದೀವಿ. A test of personality and mental functions in which the subject is required to respond to each of a series of words with the first word that comes to mind or with a word of a specified class of words. ನೋಡಿ, ಪರ್ಸನಾಲಿಟಿ, ಮೆಂಟಲ್ ಫಂಕ್ಷನ್ಸ್ ರಿಲೇಟೆಡ್ ಇರತಕ್ಕಂಥ ಸಬ್ಜೆಕ್ಟ್ ಅಂದ್ರೆ ರಿಕ್ವೈರ್ಡ್ ಮಾಡ್ತಾ ಇದೆ. ರಿಕ್ವೈರ್ಡ್ ಟು ರೆಸ್ಪಾಂಡೆಂಟ್. ಸೊ ಯಾರು ರೆಸ್ಪಾಂಡೆಂಟ್, ಯಾರು ಅಂದ್ರೆ ಪರೀಕ್ಷಾರ್ಥಿಯಿಂದ ಏನ್ ರೆಸ್ಪಾಂಡ್ ಮಾಡ್ತಾ ಇದೆ ಅಂತಂದ್ರೆ, ಸೊ ಸಬ್ಜೆಕ್ಟ್ ರಿಕ್ವೈರ್ಡ್. ಸೊ ಆ ಮೆಂಟಲ್ ಫಂಕ್ಷನ್ಸ್, ಪರ್ಸನಾಲಿಟಿ, ವ್ಯಕ್ತಿ, ಸೊ ಆ ವ್ಯಕ್ತಿಯ ಕಾರ್ಯಗಳು, ಹೌದಾ. ಸೊ ಮನಸ್ಸಿಗೆ ಬರುವ ಮೊದಲ ಪದದೊಂದಿಗೆ ಅಥವಾ ನಿರ್ದಿಷ್ಟ ವರ್ಗದ ಪದಗಳ ಪ್ರತಿಕ್ರಿಯೆಯಲ್ಲಿ ವಿಷಯವು ಅಗತ್ಯವಾಗಿರ್ತಕ್ಕಂಥದ್ದು ಅಂತ ಕರಿತಾ ಇದ್ದಾನೆ. ಸೊ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು WAT ಅಂತ ಕರಿತಾ ಹೋಗ್ತೀವಿ. ಸೊ ದೀಸ್ ಆರ್ ದಿ ಡೆಫಿನೇಷನ್ಸ್ ಆಫ್ WAT. Yes, so only I have mentioned only disadvantages of the WAT. So word association test ಅನ್ನು ಮಾತ್ರ ನಾನು ಮೆನ್ಷನ್ ಅನ್ನು ಮಾಡಿದ್ದೀನಿ. ಸೊ ಇಲ್ಲಿ ಅಡ್ವಾಂಟೇಜಸ್ ಏನಿದಾವೆ ಅಂತಂದ್ರೆ, ಸೊ ವಿದ್ಯಾರ್ಥಿಗಳಲ್ಲಿ ಪದ ಸಂಗ್ರಹಣ ಸಾಮರ್ಥ್ಯ ಹೆಚ್ಚಿಗೆ ಆಗುತ್ತದೆ, ವರ್ಡ್ ವೊಕ್ಯಾಬ್ಯುಲರಿ ಡೆವಲಪ್ ಆಗುತ್ತೆ. ಇಸ್ ಇಟ್ ರೈಟ್? ಅಂಡ್ ಇದು ಏನಾಗ್ತಾ ಇದೆ, ಟೈಮ್ ಸೇವ್ ಆಗ್ತಾ ಇದೆ ಶಿಕ್ಷಕರಿಗೆ. ಇಸ್ ಇಟ್ ರೈಟ್? ಹೌದಾ. ವಿದ್ಯಾರ್ಥಿಗಳಲ್ಲಿ ಏನ್ ಮಾಡ್ಬೋದು, ಇನ್ನೊಂದು ಮಾತುಗಾರಿಕೆ ಅಥವಾ
ಏನಂತ ಸ್ಪೀಕಿಂಗ್ ಸ್ಕಿಲ್ಸ್ ಅನ್ನು ಡೆವಲಪ್ ಮಾಡ್ಲಿಕ್ಕೆ ಹೆಚ್ಚು ಸಮಂಜಸವಾಗಿರ್ತಕ್ಕಂಥದ್ದು, ಅಥವಾ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂತಹ ಏನು ಸೊ ಕಲಿಕಾ ನ್ಯೂನ್ಯತೆಗಳನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಇದನ್ನು ಕೂಡ ನಾವು ಬಳಸ್ಕೊಳ್ತಾ ಇದೀವಿ. ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ದಿ WAT ಅಂತ ಕರಿತಾ ಇದ್ದೀನಿ ನಾನು. ಸೊ ದಿಸ್ ಟೆಸ್ಟ್ ಹ್ಯಾವಿಂಗ್ ಎ ಡಿಸ್ಅಡ್ವಾಂಟೇಜಸ್, ಇದರಲ್ಲಿ ಕೂಡ ಏನಿದಾವೆ, ಸೊ ಡಿಸ್ಅಡ್ವಾಂಟೇಜಸ್ ಇದಾವೆ. So first one, disadvantages. Which can often require explaining to see how it is connected with the previous word. ನೋಡಿ, previous word ಗೆ ಹೆಂಗ್ ಕನೆಕ್ಟ್ ಅದ ಅನ್ನೋದನ್ನ ಏನ್ ಮಾಡ್ತಾ ಇದೆ, ಸೊ ಅಷ್ಟು ಸಮಂಜಸವನ್ನು ಕೊಡ್ತಾ ಇಲ್ಲ. ಸೊ ಒಂದು ವರ್ಡ್ ಸಿರೀಸ್ ಇರುತ್ತೆ, ಸಿರೀಸ್ ಇದನ್ನ ಓದ್ತಾ ಹೋಗ್ತಾನೆ, ಓದಿದ್ದನ್ನ ಆ ವಿದ್ಯಾರ್ಥಿ ಏನ್ ಮಾಡ್ತಾ ಹೋಗ್ತಾನೆ, ಸೊ ಹೇಳ್ತಾ ಹೋಗ್ತಾನೆ. ಸೊ ಅಂದ್ರೆ ಆ ವರ್ಡ್ ಗೆ ಸಿಮಿಲಾರಿಟಿ ವರ್ಡ್ ಅನ್ನ ಹೇಳ್ತಾ ಹೋಗ್ಬೋದು. ಇಸ್ ಇಟ್ ರೈಟ್? ಇದು ಹಿಂದಿನ ಪದದೊಂದಿಗೆ ಹೇಗೆ ಸಂಪರ್ಕ ಹೊಂದಿದೆ ಎಂಬುದನ್ನು ನೋಡಲು ವಿವರಿಸುವ ಅಗತ್ಯವಿರ್ತದೆ, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ. ಯಾಕಂದ್ರೆ ವಿದಿನ್ ಎ ಟೈಮ್ ಲಿಮಿಟ್ ಇರುತ್ತೆ, ಪರೀಕ್ಷಾರ್ಥಿ ಕೊಟ್ಟಿರ್ತಕ್ಕಂಥ ಟೈಮ್ ಬಹಳ ಲಿಮಿಟ್ ಆಗಿರ್ತದೆ. ವಿದಿನ್ 2 seconds or 3 seconds. ಸೊ ರೆಸ್ಪಾಂಡೆಂಟ್ ರೆಸ್ಪಾನ್ಸ್ ಸೊ ಕೊಡ್ಲೇಬೇಕು ಇದರಲ್ಲಿ. ಸೊ ಅದಕ್ಕೆ ಪ್ರಿವಿಯಸ್ ವರ್ಡ್ ಗೆ ಇದನ್ನು ಕನೆಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳ ಟಫ್ ಅಂಡ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಟು ಕನೆಕ್ಟೆಡ್ ಬಿಟ್ವೀನ್ ಟು ಪ್ರಿವಿಯಸ್ ವರ್ಡ್. ಪ್ರಿವಿಯಸ್ ವರ್ಡ್ ಗೆ ಅದು ಕರೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಎಸ್, ಈ ಪ್ಲೇಡ್, ಇದಕ್ಕೆ ಏನಂತ ಕರೀತಾರೆ, ಗೇಮ್ ಮೈಂಡ್ ಅಂತ ಕೂಡ ಕರೀತಾರೆ. ಸಮ್ ಆಥರ್ಸ್ ಹ್ಯಾಸ್ ಮೆನ್ಷನ್ ಗೇಮ್ ಮೈಂಡ್, ಸೊ ಬುದ್ಧಿಯ ಆಟ ಅಂತ ಕರೀತಾ ಇದ್ದಾನೆ. ಸೊ ಈ ಪ್ಲೇಡ್ ಇನ್ ಪರ್ಸನ್, a time limit of 2 or 3 seconds can be placed to make a very fast paced game. ವೈಯಕ್ತಿಕವಾಗಿ ಆಡಿದ್ರೆ ಇದನ್ನ ಅತ್ಯಂತ ವೇಗದ ಆಟವನ್ನು ಆಡಲು 2 ಅಥವಾ 3 ಸೆಕೆಂಡ್ ಸಮಯ ಮಿತಿಯನ್ನ ಇರಿಸಬಹುದು. ಬಟ್ ಟೈಮ್ ವಿದಿನ್ 3 ಸೆಕೆಂಡ್ ನಲ್ಲಿ ಏನ್ ಹೇಳಿಕೆ ಆಗೋದಿಲ್ಲ ನಾವು ವರ್ಡ್ಗೆ, ನಾವು ಅದನ್ನ ಇಸ್ ಇಟ್ ರೈಟ್? ಸಾಧ್ಯನೇ ಇಲ್ಲ. ಸೊ ಇದು ಯಾರು, ಸೊ ಇಂಥ ಟೆಸ್ಟ್ ಗಳನ್ನ ಸೊ ಯಾರು ಜೀನಿಯಸ್ ಅಂತ ಏನ್ ಕರಿತಾ ಇದೀರಿ, ಹೌದಾ? ಸೊ ಅಂತವ್ರು ಬಹಳ ಕ್ವಿಕ್ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡಿ ಸೊ ಅವ್ರ ಕಡೆಯಿಂದ ನಾವು ರೆಸ್ಪಾನ್ಸ್ ಅನ್ನ ತಗೋಬಹುದು. ವರ್ಡ್ ಡಿಸ್ ಅಸೋಸಿಯೇಷನ್ ಇಸ್ ಸಮಟೈಮ್ಸ್ ಪ್ಲೇಸ್, ಪದ ಹೆಂಗ ಸಂಯೋಜನೆ ಮಾಡೋದು, ಡಿಸ್ ಅಸೋಸಿಯೇಷನ್ ಆಗ್ತಾ ಇದಾವೆ. ಸೊ ನೀವು ಪ್ರಿಪೇರ್ ಮಾಡ್ಬೇಕಾದ ಸಂದರ್ಭದಲ್ಲಿ ಅದನ್ನ ಪ್ರಿಪೇರ್ ಮಾಡಿದ ನಂತರ ಹೇಳ್ಬೇಕಾದ್ರೆ ಸೊ ಅಲ್ಲಿ ಅಸಂಯೋಜನೆಗೊಳ್ತಕ್ಕಂಥವು, ಕೆಲವು ಸಲ ಇದು ಅಸಂಯೋಜನೆಗೊಳ್ತಾ ಹೋಗ್ತವೆ, ಹೌದಾ? ವಿಘಟನೆ ಆಗ್ತಾ ಹೋಗ್ತವೆ, ಘಟನೆ ಆಗುವುದಿಲ್ಲ ಅಂತ. ಘಟಕ ಪೂರ್ತಿಯಾಗಿ ಅಸೋಸಿಯೇಷನ್ ಆಗಿರೋದು, ಸಂಯೋಜನೆ ಆಗಿರುವುದಿಲ್ಲ, ಅಸಂಯೋಜನೆ ಆಗ್ತಾ ಇರ್ತದೆ ಕೆಲವು ಸಾರಿ ಇದು. So sometimes repeated words are forbidden or otherwise noted on a separate list for interest. ಪದಗಳನ್ನು ನಿಷೇಧಿಸಲಾಗಿದೆ. ಸೈಲೆಂಟ್ ಆಯ್ತಪ್ಪ. ಓಕೆ, ಸಮ್ ಟೈಮ್ ರಿಪೀಟೆಡ್ ವರ್ಡ್ಗಳು ರಿಪೀಟ್ ಆಗ್ತಾ ಇರ್ತವೆ ಸಮ್ಟೈಮ್ಸ್ ಕೆಲವು ವೇಳೆಯಲ್ಲಿ, ಅದಕ್ಕೆ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ ಇದು ಲಿಸ್ಟ್ ಮಾಡ್ಲಿಕ್ಕೆ. ಅಂಡ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್, ಸಪರೇಟ್ ಲಿಸ್ಟ್ ಫಾರ್ ಇಂಟ್ರೆಸ್ಟ್ ಅಂತಾವ್ ಏನಾದ್ರು ರಿಪೀಟ್ ಆಗ್ತಾ ಇದ್ವು ಅಂತಂದ್ರೆ ಸಪರೇಟ್ ಆಗಿ ವಿದ್ಯಾರ್ಥಿಗಳ ಆಸಕ್ತಿಗೆ ಅನುಗುಣವಾಗಿ ನಾವು ಲಿಸ್ಟ್ ಮಾಡ್ಬೇಕಾಗತ್ತೆ. ಸೊ ಆ ದೃಷ್ಟಿಕೋನದಲ್ಲಿ ಇದು ಏನಾಗ್ತಾ ಇದೆ, ಸೊ ಬಹಳ ಇದು ಆಗುವುದನ್ನ ನಾವು ಕಾಣ್ತಾ ಇದೀವಿ. ಏನಾಯ್ತು, ಕಾಣ್ತಾ ಇದೆನಾ? ಎಸ್ ಸರ್, ಸ್ಲೈಡ್ ಕಾಣ್ತಾ ಇದೆ, ಸ್ಕ್ರೀನ್ ವಿಸಿಬಲ್ ಇದೆ ಸರ್. ನನಗೆ ಏನು ಕಾಣ್ತಾ ಇಲ್ಲ. ಈಗ ಥ್ಯಾಂಕ್ ಯು ಕಾಣಿಸ್ತಿದೆ ಸರ್ ಸ್ಲೈಡ್ ಮೇಲೆ. ಓಕೆ, ಎಸ್, ಇನ್ ಲಾಸ್ಟ್ ಒನ್, ಎ ವೇರಿಯಂಟ್ ವಿತ್ ಎನ್ attributory name involves associating words in a grid. ಸೊ ಎದಕ್ ಸರೌಂಡಿಂಗ್ ಆಗಿರ್ತಾವೆ ಅಂತಂದ್ರೆ ಇವು ಅನಿಯಂತ್ರಿತ ಹೆಸರಿನ ರೂಪಾಂತರ, ಗ್ರಿಡ್ ನಲ್ಲಿ ಪದಗಳನ್ನ ಸಂಯೋಜಿಸ ಅಂದ್ರೆ ಏನು, ಸೊ ಸರೌಂಡಿಂಗ್ಸ್. ಸೊ ಅಟ್ರಿಬ್ಯೂಟರಿ ನೇಮ್ ಇನ್ವಾಲ್ವ್ಸ್ ಇರ್ತಾವೆ, ಅಸೋಸಿಯೇಟಿವ್ ವರ್ಡ್ಸ್ ಗಳು ಗ್ರಿಡ್ ಆಗಿರ್ತವೆ. ಸೊ ಅನಿಯಂತ್ರಿತ ಹೆಸರಿನ, ಸೊ ನಿಯಂತ್ರಿತೆಯನ್ನು ಒಳಗೊಂಡಿರುವುದಿಲ್ಲ, ಅದಕ್ಕೆ ಇದೊಂದು ಏನಾಗಿದೆ ಅಂದ್ರೆ ಡಿಮೆರಿಟ್ ಅಂತ ಹೇಳ್ಬೋದು. ಸೊ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ಮೈ ಲೆಕ್ಚರ್. ಸೊ ಎನಿ ಡೌಟ್ಸ್?
So please ask one by one. I will try to explain. So now strength ಎಷ್ಟದ? Sir, now it is 57, sir. ಈಗಾಗ್ಲೇ 58 highest ಇತ್ರಿ sir. ನಿಮ್ನೊಬ್ರನ್ನ ಬಿಟ್ರೆ 56 sir ಈಗ. 57 ಅಂದ್ರೆ 2 ಮೈನಸ್ ಮಾಡಿ. So 55 ಸ್ಟೂಡೆಂಟ್ಸ್. ಹಾ sir. ನೋ ಡೌಟ್ ಅಂತ ಹಾಕಿದ್ರಾಗಲಿ ಪೂಜಾ ಎಸ್. ವಿಡಿಯೋ ಬಟನ್ ಅನ್ನ ಆನ್ ಮಾಡ್ಕೊಳ್ಳಿ ಎಲ್ರು. ಯಾರು ಕೇಳ್ತಾ ಇದಾರೆ, ಯಾರು ಹಚ್ಚಿಟ್ಟು ಹೋಗಿದ್ದಾರೆ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಇಷ್ಟೇ ಜನ ಇದಾರ ಹೋಗ್ಯಾರ ಅನ್ನಂಗಾಯ್ತು. ಉಳಿದವ್ರಿಲ್ಲ? ಹಚ್ಚಿಟ್ಟು ಹೋಗಿದ್ದಾರೆ. PW ಯಾರು? BM, RS, DP, KH, AM, NO, MG, SG, SG, KKL, ST, PG, N, GG, AM, SSS. ರೀಡ್ ಮಾಡ್ತಾ ಇದ್ದೀನಿ ನಾನು ನೇಮವು. ಎಲ್ಲರೂ ಹಚ್ಚಿಟ್ಟು ಹೋಗಿದ್ದಾರೆ, ಯಾರು ಕೇಳ್ತಾ ಇಲ್ಲ. Is it right? ಹೌದಲ್ಲ? ನೋ ಸರ್, ನಾವು ವಿಡಿಯೋ ಶೇರ್ ಮಾಡಿದೀನಿ ಸರ್. ವಿಡಿಯೋ ಶೇರ್ ಮಾಡಿದಿರಿ? ಎಲ್ಲಿದ ವಿಡಿಯೋ ಶೇರ್ ಮಾಡಿದ್ ನಿಮ್ದು? ಎಲ್ಲಿ ಎದ್ರಾಗೆ? ಹೆಂಗ್ ವಿಡಿಯೋ ಶೇರ್ ಮಾಡೋದು ಹಂಗೆ ಅದ್ರೊಳಗೆ? ಸಾರಿ ಅಂದ್ರೆ ಕ್ಯಾಮ್ರಾ ಆನ್ ಮಾಡಿದೀನಿ ಸರ್. ಸಾರಿ ಸರಿ, ಕ್ಯಾಮ್ರಾ ಆನ್ ಮಾಡಿದೀನಿ. ಕ್ಯಾಮ್ರಾ ಆನ್ ಮಾಡಿದ್ರಿ? ಅದೇ ಅಂದೆ ನಾನು. ವಿಡಿಯೋ ಶೇರ್ ಮಾಡಿನಿ ಅಂದ್ರೆ ಮತ್ತೆ ಇದ್ರಾಗ ವಿಡಿಯೋ ಹೆಂಗ್ ಶೇರ್ ಮಾಡಕ್ ಬರುತ್ತೆ? ಯಾವ್ದ? ಸಾರಿ ಸರ್, ಕ್ಯಾಮ್ರಾ ಆನ್ ಮಾಡಿದೀನಿ. ಉಳಿದವ್ರು ಏನಿಲ್ಲ, GG, AM ಅಬ್ಸೆಂಟ್ ಆಗಿವು, ಲಿಸ್ಟ್ ಮಾಡ್ಕೊಳ್ಳೆ ಒಂದಿಷ್ಟು. ಸೊ ಇವರೆಲ್ಲ KKL ಇವೆಲ್ಲ ಅಬ್ಸೆಂಟ್. ಯಾರು ಇಲ್ಲೊಬ್ರು ಬಂದ್ ಪ್ರೆಸೆಂಟ್. DP, AM, MM, PW, AP, SR, S, SP, AM ಮತ್ತೆ only 55 students present. But only adrage honestly involvement only 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17. Only 17. Yes, ಮುಗಿದ್ ನೋಡಿ ಇವತ್ತಿ ಕಡೆ ಕ್ಲಾಸು. ಸೊ ಸಿಲೆಬಸ್ ಮುಗೀತು, ಎಲ್ಲ ಮುಗೀತು. ನಿಮ್ದೇ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂದ್ರೆ ನಾನಾರ ಯಾಕೆ ಇಷ್ಟು ತ್ರಾಸ್ ಪಟ್ಟು ಆ PPT ಮಾಡಿ, ಅದನ್ನ ಮಾಡಿ, ಇದನ್ನ ಮಾಡಿ ಹೇಳಿ. ಸೊ ನಿಮ್ ಹಣೆ ಬರ ಉಂಟು, ನಿಮ್ ಕೈಯಲ್ಲೇ ಪೆನ್ ಉಂಟು, ಸೊ ನಿಮ್ ಕೈಯಲ್ಲೇ ಪೇಪರ್ ಉಂಟು, ಬರ್ಕೊಳ್ಳಿ. ಏನಪ್ಪ ಅಟ್ಲೀಸ್ಟ್ ಒಂದ್ 65% ಅರ ಬಾಳ, ಅಟ್ಲೀಸ್ಟ್ ಅಷ್ಟು ಇಲ್ಲ, 65% ಇಲ್ಲ. ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ, ಹೌದಿಲ್ಲ? ಅಥವಾ ಬಹಳ ಬಿಜಿ ಆಗಿರ್ಬೇಕು ಬೇರೆ ವರ್ಗಕ್ಕೆ. ಹೇಳ್ರಿ, ಯಾರು JK ಅನ್ಮ್ಯೂಟ್ ಮಾಡ್ಬೇಕು, ಮ್ಯೂಟ್ ಆತ. ಸೊ ಎನಿ ಡೌಟ್ಸ್? ಸೊ ಸಿಲೆಬಸ್ ರಿಲೇಟೆಡ್ ಆಸ್ಮಾ AP ಪ್ರೆಸೆಂಟ್ ಸರ್. AP ಅಂತಂದ್ರೆ ಯಾರು ಅಂತ ಕೇಳಿದ್ರೇನು? ಇಲ್ಲ, ಮೆಸೇಜ್ ಹಾಕಿದ್ದಾರೆ AP ಪ್ರೆಸೆಂಟ್ ಸರ್ ಅಂತ. ಎಸ್, AP ಅಂದ್ರೆ ನಾನೇ. AP ಅಂದ್ರೆ ಅನುಶ್ರೀ ಪ್ರಕಾಶ್. ಆ ಜಿಮೇಲ್ ID ಮೇಲೆ ಇದನ್ನ ಲಾಗಿನ್ ಮಾಡಿದೀನಿ. ನಮ್ದು ಏನಾಗಿದೆ, ಟ್ರಯಲ್ ವರ್ಷನ್ ಮುಗ್ದದ ಹೇಳಿದ್ನಲ್ಲ, ಒಂದ್ ಇದು ಬೇಕಲ್ಲ.
ನಮ್ಮ ಮಿಸಸ್ ಅವ್ರದ್ದು ಮೇಲ್ ಐ ಡಿ ತಗೊಂಡು ಅದಕ್ಕೆ ಲಾಗಿನ್ ಆಗಿ ಅದಕ್ಕೆ OTP ತಗೊಂಡು ಅದ್ರದ್ದು ಪಾಸ್ವರ್ಡ್ ಮರ್ತಿತ್ತು ಅದನ್ನ ಹುಡುಕಿ ಎಲ್ಲಾ ಮಾಡಿ ತ್ರಾಸ್ ತಗೊಂಡು ಪೋಸ್ಟ್ ಮಾಡಿವ್ರಿ. ಹೊಳ್ಳಿ ಆಸ್ಮಾ ಕ್ಲಾಸ್ ಕಂಡಕ್ಟ್ ಮಾಡ್ಬೇಕಂತೇಳಿ ಮಾಡಿದೀವ್ರಿ. ಬ್ಯಾಡ್ ಅಂದ್ರೆ ನೆಟ್ಟೆ ಇಲ್ರಿ, ಏನ್ ಮಾಡೋಣ್ರಿ, ಕರೆಂಟ್ ಇಲ್ರಿ, ಏನಾದ್ರು ಹೇಳ್ಬೋದಲ್ಲ. AP ಪ್ರೆಸೆಂಟರ್ ಅದರಿ ಸರ್ ಹೆಂಗ್ರಿ ಅಂತ ಕೇಳ್ಯಾರ. ಅವ್ರು ಡೌಟ್ ಬಂದದ. ಹೇಳಿದ್ನಲ್ಲ AP ಅವ್ರ ಮೇಲ್ ಐ ಡಿ ಅದು. ಎಷ್ಟ್ ಮೇಲ್ ಐ ಡಿ ಕ್ರಿಯೇಟ್ ಮಾಡೋಣ್ರಿ? 1 ವರ್ಷದ ಮ್ಯಾಲ ಆಯ್ತ್ರಿಪ್ಪ, ಬರೀ ಇವೇ ನಡೆದಾವ್. ID ಕ್ರಿಯೇಟ್ ಮಾಡುದು, ಒಂದ್ 7 ದಿನ ಯೂಸ್ ಮಾಡುದು, ಹೊಳ್ಳಿ ಪಾಸ್ವರ್ಡ್ ಮರಿದು. ಹೇಳ್ರಿ, ಏನಿ ಡೌಟ್ಸ್ ಇದೆನಾ? ಏನಾದ್ರು ಸಬ್ಜೆಕ್ಟ್ ರಿಲೇಟೆಡ್ ಡೌಟ್ಸ್? ಎನಿವನ್ ಆಸ್ಕ್ ಟು ಮಿ ಕ್ವಶನ್? ಸರ್ ಹೇಳ್ರಿ. ಸರ್ ನೀವು ಎಲ್ಲಾ ಕ್ಲಾಸಿನು PPT ಸೆಂಡ್ ಮಾಡ್ತೀರಿ ಸರ್? ಯಾಕಂದ್ರೆ ಹೇಳುವಾಗ ಸೈಮಲ್ಟೇನಿಯಸ್ಲಿ ಬರ್ಕೊಳ್ಳೋದ್ರಾಗ ಒಂದ್ ಸ್ವಲ್ಪ ಮಿಸ್ ಆಗಿರ್ತಾವ್ರಿ. ಅದ್ರ ಸಲುವಾಗಿ ಇಫ್ ದ PPT is there, then it will be convenient, sir. Yes, okay. I will share after that completion total portion. Okay, sir. Hmm. Thank you, sir. Okay, welcome. ಮತ್ತೆ ಏನಾದ್ರು ಡೌಟ್ಸ್? ಏನಿಲ್ಲ. ಪ್ರಿಯಾಂಕಾ ಯಾರು? ಇದು ಯಾರ್ದು ಏನು ಬರ್ತಾ ಇಲ್ಲಲ್ಲ. ಪ್ರಿಯಾಂಕಾ ಇವುದು ಇಲ್ಲ. ಯಾರು? ಎಕ್ಸ್ ಪ್ರಿಯಾಂಕಾ ರಾಠೋಡ. Yes, okay. So any doubts? ಏನಾದ್ರು ಡಿಸ್ಕಷನ್ ಮಾಡ್ತೀರಾ? ನೋ ಡೌಟ್. ಸೊ ಸಿಲೆಬಸ್, ಆಸ್ ಪರ್ ಸಿಲೆಬಸ್ ಏನ್ ಉಳಿತು ಮತ್ತೆ ಹಾಗಾದ್ರೆ ನಮ್ ಕಾನ್ಸೆಪ್ಟ್ ಇನ್ನ? ಸೊ ಮೆಜರಬಲ್ ನಾನ್ ಮೆಜರಬಲ್ ಹೇಳೋದಿಲ್ಲ ಅಂತ ಹೇಳಿದೀನಿ ನಾನು. ಅದು ಒಂದು ಕಾನ್ಸೆಪ್ಟ್, ಅದನ್ನ ನೀವೇ ಪ್ರಿಪೇರ್ ಮಾಡಿ. ಲರ್ನಿಂಗ್ ಔಟ್ಕಮ್, ಅಳೆಯಲ್ಪಡುವ ಮತ್ತು ಅಳೆಯಲ್ಪಡಲಾರದ ಕಲಿಕಾ ಫಲಗಳು. ಎನಿ ಡೌಟ್ಸ್? ಯಾವ್ದು ಉಳಿತು ಹಾಗಾದ್ರೆ ಸಿಲೆಬಸ್? ಎಲ್ಲದ ಸರ್ ಸಿಲೆಬಸ್? ಯಾರಿಗ್ ಗೊತ್ತು? ನೀವ್ ಹೇಳಿದ್ದೆ, ನಾವ್ ಕೇಳಿದ್ದೆ. ಏನ್ ಉಳಿತ್ ಸರ, ಏನ್ ಐತ್ ಸರ, ಏನ್ ಕೇಳಬೇಡ್ರಿ. ಕೋರ್ಸ್ ಯಾವಾಗ ಮುಗಿತದ ಹೇಳ್ರಿ ಸರ್. ಇದನ್ನ ಕೇಳ್ತಾರ ಸರ್. ಯಾವ ಮಂತ್ ನಲ್ಲಿ ನಮ್ ಕೋರ್ಸ್ ಮುಗಿತದ? ಎಕ್ಸಾಮ್ ನಡೀತಾವೋ ಇಲ್ಲೋ? ಎಕ್ಸಾಮ್ ನಡೀತಾವ ಅಂದ್ರೆ ಓದ್ತೀವಿ ಸರ್. ಎಕ್ಸಾಮ್ ನಡೆಯಂಗಿಲ್ಲ ಅಂದ್ರ ಸೀರಿಯಲ್ಲು ಏನಾರ ಸ್ವಲ್ಪ ನೋಡ್ಕೋತ ಕೂಡ್ತೀವಿ ಸರ್. ಇವೆ ಹೌದಿಲ್ಲ? ಹಿಂಗಾದ್ರೆ ಏನು ಅಚೀವ್ಮೆಂಟ್ ಮಾಡಕ್ ಆಗಲ್ಲ ನೋಡ್ರಿಪ್ಪ, ಏನೇನು ಆಗುದಿಲ್ಲ. ಸೊ ನಮ್ದು ಎಫರ್ಟ್ ಜೊತೆಗೆ ನಿಮ್ ಎಫರ್ಟ್ನು ಇರ್ಬೇಕು, ಅಂದಾಗ ಮಾತ್ರ ಸಕ್ಸಸ್ ಆಗ್ತದೆ. ಒಬ್ಬರ ಮೇಲೆ ಒಬ್ರು ಡಿಪೆಂಡ್ ಆಗಿ ಅದ್ರ ಮೇಲೆ ಇದನ್ನ ಮಾಡ್ಕೊಂಡು ಏನು ಆಗುತ್ತಿಲ್ಲ. ಓದ್ಬೇಕ್ರಿ ಒಟ್ಟ. ಏನು ಡೌಟ್ ಇಲ್ಲ? ಸೊ ಕೆನ ಎಂಡ್ ದಿಸ್ ಸೆಷನ್? ಎಂಡ್ ಮಾಡ್ಲಿ ಹಾಗಾದ್ರೆ? ಹೇಳಿ. ಯಾರು? ಕೇಳಿಸ್ತಾ ಇಲ್ಲ ಸರ್, ನಾನು ಮಾತಾಡೋದು ಸರಿಯಾಗಿ. ಇನ್ನ ಟಾಪಿಕ್ಸ್ ಇನ್ನ ಅದಾವ್ರಿ ಸರ್, ಕ್ಲಾಸ್ ತಗೋತೀರಲ್ರಿ? ತಗೋತೀನ್ರಿ. ಯಾವ್ದವ್ರಿ? ಆಲ್ಮೋಸ್ಟ್ ಅಲ್ಲಿ ಯಾವ್ದು? ಆಲ್ಮೋಸ್ಟ್ ಅಲ್ಲಿ ಭಾಳ ಇಲ್ಲ ರೀ. ಇನ್ನ ಇಂಟರ್ವ್ಯೂ, ಕ್ವಶನರಿ ಅಂಡ್ ಇನ್ವೆಂಟರಿ. ಅದೇ ಒಂದದ ಭಾಳ ಈಜಿ ಅದ ರೀ ಅದು. ಕ್ವಶನರಿ ಇನ್ವೆಂಟರಿ ಅದೇ ಸೇಮ್ ಇದೆ, ಇದೇ ಟೈಪ್ ಕ್ವಶನ್ಸ್ ಇರುತ್ತೆ. ಅದು ವರ್ಲ್ಡ್ ಅಥವಾ ಯಾವ್ದು ಚೆಕ್ ಲಿಸ್ಟ್ ಅದು ಅದೇ ಟೈಪ್ ಇರುತ್ತೆ. ಭಾಳ ಈಜಿ ಅದು, ಭಾಳ ಈಜಿ ಆಗಿರ್ತಕ್ಕಂಥ. ನೋಡೋಣ, ಹೇಳ್ತೀನಿ ನಮ್ಮ ಅದನ್ನು. ಒಂದೇ ಟಾಪಿಕ್ ಒಳಗೆ ಇನ್ನೂ ಒಂದ್ರಿ ಸರ್, ರಿಪೋರ್ಟಿಂಗ್ ದಿ ರಿಸಲ್ಟ್ಸ್ ಆಫ್ ಇವ್ಯಾಲ್ಯೂಯೇಷನ್. ಅದು ಭಾಳ ಈಜಿ ಅದ ರೀ. ರಿಪೋರ್ಟಿಂಗ್ ನಾವು ಒಟ್ಟ ಹೇಳಿಲ್ಲ ಅದನ್ನ ಇಲ್ಲಿವರೆಗೂ. ಸರಿ, ಒಂದೇ ನಿಮಿಷ. ಡಾಕ್ಯುಮೆಂಟ್ ರಿಪೋರ್ಟೇಷನ್ ಅಲ್ಲ ಏನಾದ್ರು ಅದು. ರಿಪೋರ್ಟಿಂಗ್ ದ ರಿಸಲ್ಟ್ಸ್ ಆಫ್ ಇವ್ಯಾಲ್ಯೂಯೇಷನ್ ಆಸ್ ಪರ್ ಯುವರ್ ಪ್ರೋಗ್ರೆಸ್ ರಿಪೋರ್ಟ್. ಮಾರ್ಕ್ಸ್ ಕಾರ್ಡ್ ಅದೇ ಮಾರ್ಕ್ಸ್ ಕಾರ್ಡ್. ಸಿ ಯಾವ್ದು ಇದು ಬಂದದಲ್ಲ, ನಿಮ್ದು ಬಂದಿದ್ದು ಕ್ರೆಡಿಟ್ ಚಾಯ್ಸ್ಡ್. ಫಸ್ಟ್ ಏನಿದ್ವು ಅವೆಲ್ಲ ಕ್ರೆಡಿಟ್ ಬೇಸ್ಡ್ ಇದ್ದಿದ್ದಿಲ್ಲ. CBCS, ಕ್ರೆಡಿಟ್ ಬೇಸ್ಡ್ ಚಾಯ್ಸ್ ಇವ್ಯಾಲ್ಯೂಯೇಷನ್, ಅದೇ ಅದ ರಿಪೋರ್ಟ್. ಮೆಜರಬಲ್ ನಾನ್ ಮೆಜರಬಲ್ ಅಷ್ಟೇ ಉಳಿದಿದಾವಲ್ಲ, ಅವೇ ಎರಡು ಉಳಿದವು. ಇವು ಫಸ್ಟ್ ಯೂನಿಟ್ ನಂಬರ್ ಫಸ್ಟ್ ನೊಳಗೆ ಅದೇ ಅಷ್ಟು ಉಳಿದದ. ಮತ್ತೆ ಯಾವ್ದು ಉಳಿದದ?
ಕೊಲೆಸ್ಟಿಕ್ ಇವ್ಯಾಲ್ಯೂಯೇಷನ್ ಆಗ್ಯದ, CC ಆಗ್ಯದ, ಹೇಳಿದೀನಿ ಅದನ್ನು ಕೂಡ PPT ಮಾಡಿ ಹೇಳಿದೀನಿ PPT ಮಾಡಿ ಹೇಳಿದೀನಿ ತಮಗೆ. ಮೇಜರ್ ಟೆಕ್ನಿಕ್ಸ್ ಆಫ್ ಇವ್ಯಾಲ್ಯೂಯೇಷನ್ ಸರ್. ಹೇಳಿಲ್ಲ ಅದನ್ನ ನಾನು. ಟೆಸ್ಟ್ ಆಸ್ ಎ ಮೆಜರಬಲ್ ಇನ್ಸ್ಟ್ರೂಮೆಂಟ್ ಹೇಳಿಲ್ಲ, ಹೇಳಿನೇ ಇಲ್ಲ. ಇಲ್ಲರಂತರ ಹೇಳ್ರಿ, ಹೇಳಿರಂತರ ಹೇಳ್ರಿ. ಸರ್ ನಾ ಒಂದ್ 2 ಕ್ಲಾಸ್ ಹೇಳ್ತಿಲ್ಲ ರೀ, ಅದಕ್ಕೆ ಅದಕ್ಕೆ ನನಗೆ ನೀವಿಲ್ಲ ಅಂದ್ರೆ ಹೇಳಿನಿ ಅದನ್ನ. 1.6 1.7 ಅದರಲ್ಲಿ ಉಳ್ಕೊಂಡಿತ್ತು. ಯೂನಿಟ್ ನಂಬರ್ 2 ಅಂತೂ ಕಂಪ್ಲೀಟ್ ಆನ್ಲೈನ್ ದೊಳಗೆ ಆಗ್ಯದ. ಯೂನಿಟ್ ನಂಬರ್ 2 ಸ್ಟಾರ್ಟ್ ಮಾಡಿದ್ದೆ ಇಲ್ಲಿಂದ ಅಂತ ಅನಿಸ್ತದ ನನಗೆ. ಇಸ್ ಇಟ್ ರೈಟ್? ಹೌದಾ? ಹಾ ರೀ ಸರ್, ಯೂನಿಟ್ ನಂಬರ್ 2 ಆಗಿತ್ತು. ಸರ್ ಯೂನಿಟ್ ನಂಬರ್ 2 ಅಲ್ಲಿಂದ ಆಗ್ಯದ. ಸೊ ಯೂನಿಟ್ ನಂಬರ್ 2 ದೊಳಗೆ ಏನ್ ಉಳ್ಕೊಂಡದ? ಕ್ವಶನೇರ್ ಅಂಡ್ ಇನ್ವೆಂಟ್ರಿ ಒಂದ್ ಉಳ್ದದ. ಓಕೆ. ಇಂಟರ್ವ್ಯೂ ಉಳ್ದದ. ಓಕೆ. ಮತ್ತೆ ಯಾವ್ದು ಉಳಿತು? ಎಲ್ಲ ಮುಗಿದಿದಾವೆ. ಇಂಟರ್ವ್ಯೂ ಒಂದ್ ಉಳ್ದದ, ಸಂದರ್ಶನ, ಕ್ವಶನೇರ್ ಪ್ರಶ್ನಾವಳಿ ಮತ್ತು ತಪಶೀಲು ಪಟ್ಟಿ ಅಂತ ಕರಿತೀನಿ. ಇನ್ವೆಂಟ್ರಿ, ತಪಶೀಲು ಪಟ್ಟಿ, ಇಷ್ಟೇ. ವೆರಿ ಸಿಂಪಲ್. ಅವೆರಡು ಕಾನ್ಸೆಪ್ಟ್ ಉಳಿದಾವೆ ಅಲ್ಲ, ಅದನ್ನ ಮುಗಿಸ್ತೀವಿ ಬಿಡ್ರಿ. ಈಗ ಏನದ ನಿಮ್ದು ಅದೇ ನಾ ಹೇಳಿದ್ನಲ್ಲ, ಈಗ ನಮ್ದು ಏನದ ಎಫರ್ಟ್ ಆಲ್ಮೋಸ್ಟ್ ಅಲ್ಲಿ ನಾವು ಒಂದು 95% ಅಂತೂ ಕಂಪ್ಲೀಟ್ ಮಾಡಿದೀನಿ. ಸೊ ನಿಮ್ದು ಅಷ್ಟು ಇರ್ಬೇಕಲ್ಲ. ಸೊ ಅಸೈನ್ಮೆಂಟ್ ಕೊಟ್ಟಿದ್ದೀನ ಇದಕ್ಕೆ ರಿಲೇಟೆಡ್ ನಾನು ನನ್ನ ಸಬ್ಜೆಕ್ಟ್ ನಲ್ಲಿ? ಒಂದ್ ಕೊಟ್ಟಿರಿ ಸರ್ ಅಸೈನ್ಮೆಂಟ್. ಕೊಟ್ಟಿದ್ದೀನ? ಏನ್ ಕೊಟ್ಟಿದ್ದೀನಿ? ಮರ್ತದ್ರಿ ಸರ್, ಏನೋ ಕೊಟ್ಟಿರಿ. ಸರ್ ಯೂನಿಟ್ ಟೆಸ್ಟ್ ಪ್ರಿಪೇರ್ ಮಾಡೋದ್ ಕೊಟ್ಟಿರಿ. ಇದರಲ್ಲಿ ಯೂನಿಟ್ ಟೆಸ್ಟ್ ಅದನ್ನ ಎಷ್ಟ್ ಜನ ತೋರ್ಸಿದ್ರು, ಎಷ್ಟ್ ಜನ ಹಾನ್ಸ್ಟಾಗಿ ಬಂತು, ಏನ್ ಮಾಡ್ತು? ಒಬ್ರು ಬರ್ಲಿಲ್ಲ ಸನೇಕ್. ಅದನ್ನ ಆಫ್ಲೈನ್ ಒಳಗಿದ್ದಾಗ ಏನ್ ಹೇಳಿದ್ರೆ ಹೇಳಿರ್ತಾರ, ಒಟ್ಟ ಹೆಂಗದ ಒಬ್ರು ಬರ್ದದ್ ನೋಡ್ ಬರೀತೀವಿ ನಾವು ಅಂತ ಗಪ್ಪ ಆದ್ರು. ಏನು prepare a model question paper in any one of the pedagogy of school subject by following procedure of test construction. ಇದನ್ನೇ ಕೊಟ್ಟಿರ್ಬೇಕು ನಾನು. ಹಾ ಸರ್, ಅದೇ ಕೊಟ್ಟಿದ್ರಿ. ಅದು ಬ್ಲೂ ಪ್ರಿಂಟ್ ಹಾಕ್ರಿ ಅಂತ ಹೇಳಿದ್ದೆ. ಬ್ಲೂ ಪ್ರಿಂಟ್ ಹಾಕಿ ಒಂದು ಗ್ರೂಪ್ ನಲ್ಲಿ ಹಾಕಿದ್ರೆ ಎಲ್ಲರದು ಡೌನ್ಲೋಡ್ ಮಾಡಿ ನೋಡ್ರಾಗ ಮುಗ್ದೇ ಹೋಗ್ತದೆ. ಇಡೀ MB ಹೋಗ್ತದೆ. ಒಂದ್ ದಿವ್ಸಕ್ಕೆ 1 GB ಸಾಕಂಗಿಲ್ಲ. ಅದು ಅಸೈನ್ಮೆಂಟ್ ಪರ್ಪೋಸ್. ಒಂದ್ ಮೇಲ್ ಐಡಿ ಕೊಡ್ಲ, ಆ ಮೇಲ್ ಮಾಡ್ತೀರ ಅದಕ್ಕೆ. ಇಲ್ಲಾಂದ್ರ ಒಂದ್ ಕೆಲ್ಸ ಮಾಡಿ, ಗ್ರೂಪ್ಗೆ ಹಾಕ್ಬಿಡ್ರಿ. ನಿಮ್ ಗ್ರೂಪ್ಗೆ ಹಾಕ್ರಿ. ಬರೀ ಓನ್ಲಿ ಬ್ಲೂ ಪ್ರಿಂಟ್ ಅಷ್ಟೇ ಹಾಕ್ರಿ ಸಾಕು, ಮತ್ತೇನು ಹಾಕ್ಬೇಡ್ರಿ. ಹಾಕ್ತೀರಾ? ಪ್ರಿಪೇರ್ ಮಾಡ್ತೀರಾ ಮನೇಲಿ ಇಟ್ಕೊಂಡು? ಹೇಳ್ರಿ. ನಮ್ದು ಚೆಕ್ ಆಗ್ಯಾವ್ರಿ. ಚೆಕ್ ಆದವರು ಬೇಡ, ಚೆಕ್ ಆಗ್ಲಾರ್ದವ್ರು. ಬಹಳ ಜನ ಚೆಕ್ ಮಾಡ್ಸೇ ಇಲ್ಲ. ಅಷ್ಟೇ ಬೆರಳೆಣಿಕೆ ಎಷ್ಟು ಮಾತ್ರ. ಬಾಳ ಅಂದ್ರೆ ಒಂದು 5 ಮೆಂಬರ್ಸ್ ಅಥವಾ 10 ಮೆಂಬರ್ಸ್. ಬಿಲೋ 10 ಅದ, ನನಗೆ ಗೊತ್ತದ. ಬಿಲೋ 10 ಹೇಳಿದಂತೂ ಒಬ್ರು ಹೊಳಿ ಬರ್ಲೇ ಇಲ್ಲ. ಒಬ್ಬ ತಿಳಿದಂತೂ ಹೇಳ, ತಿಳಿಲ್ಲ ಅಂತೂ ಹೇಳಿಲ್ಲ. ಸರ್ ಮೇಲ್ ಐಡಿ ಕೊಡ್ರಿ ಸರ್, ಅದಕ್ಕೆ ಎಲ್ಲಾರು ಅದಕ್ಕೆ ಪೋಸ್ಟ್ ಮಾಡ್ತಾರ್ರಿ. ಮೇಲ್ ಐಡಿಗೆ? ಹಾ ಸರ್. ಮೇಲ್ ಐಡಿ ಬೇಡ್ರಿ, ಒಂದ್ ಕಾಪಿ ಸ್ಕ್ಯಾನ್ ಮಾಡಿ ಹಾಕ್ಬಿಡ್ರಿ ಸುಮ್ನೆ. ಒಂದೇ ಅದ ಏನದ 3D ಬೇಡ ನಂಗೆ. ಹಾ ಸರ್. ಫಸ್ಟ್ ಅದಲ್ಲ ಬ್ಲೂ ಪ್ರಿಂಟ್. ಹಾ ಸರ್. ಎಲ್ಲ ಅದರಲ್ಲೇ ಬಂದು ಹೋಗ್ತದ. ಅದು ಒಂದೇ ಹಾಕ್ರಿ ಸಾಕು. ಒಂದ್ ಅದೇ ಗ್ರೂಪಿಗೆ ಹೋಗೋದ್ ಬಿಡ್ರಿ. ಗ್ರೂಪಿಗೆ ಹಾಕ್ರಿ. ಒಬ್ರೇ ಒಂದೇ ಹಾಕ್ಬೇಕು. ಒಬ್ರು ಒಂದೇ, ಅದು ಒಂದೇ. ಒಬ್ರದ್ ಒಂದೇ ಹಾಕ್ರಿ. ಹಾಕ್ತಿರಲ್ಲ? ಓಕೆ ಸರ್. ಹಾಕ್ರಿ. ಯಾರ ಮಾಡಿಲ್ಲ ಅವ್ರು ಹಾಕ್ರಿ. ಏನು ಡೌಟ್ಸ್ ಇಲ್ಲ ಹಾಗಾದ್ರೆ? ಕ್ಯಾನ್ ಐ ಎಂಡ್ ದಿಸ್ ಸೆಷನ್? ಎಂಡ್ ಮಾಡ್ಲಾ? ಓಕೆ ಸರ್.
Okay, thank you for the participate. Have a great day.